ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಿಧಿ ಮಂಜುನಾಥ್. ನಿನ್ನೆ ಗುಜರಾತ್ ವರ್ಸಸ್ RCB ಮ್ಯಾಚ್ ಇತ್ತು. ನಾವು ತುಂಬ ಕಾನ್ಫಿಡೆಂಟ್ ಆಗಿದ್ವಿ RCB ಗುಜರಾತನ್ನು ಸೋಲ್ಸುತ್ತೆ ಅಂತ ಹೇಳಿ. ಆದರೆ ನಿನ್ನೆ ಗುಜರಾತ್ ನಮ್ಮನ್ನೇ ಈಸಿಯಾಗಿ ಸೋಲ್ಸ್ಬಿಟ್ಟಿದೆ. ಆದರೆ ಇದು ಒಂದು ಕಡೆ ಆದರೆ ನಿನ್ನೆ ಒಂದು ಕ್ಯಾಚ್ ವಿಚಾರವಾಗಿ ತುಂಬ ವಿವಾದಗಳಾಗ್ತಾ ಇದೆ, ಪರ ವಿರೋಧಗಳು ತುಂಬ ಚರ್ಚೆ ಆಗ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ. ಇವೆಲ್ಲದರ ಬಗ್ಗೆ ಇವತ್ತು ಚರ್ಚೆ ಮಾಡ್ತಾ ಹೋಗೋಣ. ಇದೇ ಈ ಹೊತ್ತಿನ ವಿಶೇಷ IPL ಕಿಕ್. ನಿನ್ನೆ ನಡೆದ ಪಂದ್ಯದ ಬಗ್ಗೆ ಮಾತನಾಡೋದಕ್ಕೆ ಇವತ್ತು ನನ್ನ ಜೊತೆ ನನ್ನ ಸಹೋದ್ಯೋಗಿಗಳಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೊದಲನೇದಾಗಿ ಮಂಜುನಾಥ್ ಅವರು. ಮಂಜುನಾಥ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಮಲ್ಲಿಕಾರ್ಜುನ್ ಪಾಟೀಲ್ ಸರ್ ಕೂಡ ಇದ್ದಾರೆ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಪಾಟೀಲ್ ಸರ್, ತಮಗೂ ಕೂಡ ಸ್ವಾಗತ. ಪಾಟೀಲ್ ಸರ್, ನಿಮ್ಮಿಂದ ಶುರು ಮಾಡೋದಾದ್ರೆ, ನಿನ್ನೆ ಮ್ಯಾಚ್ ಗೆಲುವು ಸೋಲು ಒಂದು ಕಡೆ ಇಡೋದಾದ್ರೆ, ಮತ್ತೊಂದು ಕಡೆ ತುಂಬಾ ಮುಖ್ಯವಾದಂಥ ವಿಷಯವನ್ನು ನಡೆಯುತ್ತೆ. ನಿನ್ನೆ ಫೀಲ್ಡಲ್ಲಿ ಹೋಲ್ಡರ್ ಅವರು ಪಟಿದರ್ ಕ್ಯಾಚ್ ಅನ್ನ ಹಿಡಿತಾರೆ, ಆದರೆ ಅದು ನೆಲಕ್ಕೆ ಟಚ್ ಆಗಿದೆ ಅನ್ನುವಂಥ ಚರ್ಚೆಗಳೀಗ ನಡೀತಾ ಇದೆ. ಇದು ಒಂದು ಕಡೆ ಇಲ್ಲ, ಇದು ಕ್ಯಾಚ್ ಅಲ್ಲ ಅಂತ ಒಂದಿಷ್ಟು ಜನ ಹೇಳ್ತಾರೆ, ಒಂದಿಷ್ಟು ಜನ ಕ್ಯಾಚ್ ಹೌದು ಅಂತ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ನೀವೇ ನೋಡಿ, ನೀವು ಹೇಳ್ದಂಗೆ ಸೋಲು ಗೆಲುವು ಒಂದು ಸೈಡ್ ಇಡೋಣ. ಓಕೆ, ಎಲ್ಲರೂ ಕೂಡ ಎಲ್ಲ ಮ್ಯಾಚು ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ. ಎಂಥ ಬಲಿಷ್ಠ ಟೀಮ್ ಆದರೂ ಒಂದೊಂದು ಸರಿ ಎಡುವುದಾಗಲೇ ಮನುಷ್ಯ ದೊಡ್ಡವನಾಗೋದಕ್ಕೆ ಸಾಧ್ಯ ಅಂತ ಎಲ್ಲರೂ ಹೇಳ್ತಾರೆ. ಹಾಗೆ ಎರಡೆರಡು ಮ್ಯಾಚ್ ಒಂದೊಂದು ಸರಿ ಸೋಲ್ತಾನೆ ಇದೆ, ಹ್ಯಾಟ್ರಿಕ್ ಗೆಲುವು ಸಿಗ್ತಾನೆ ಇಲ್ಲ ನಮಗೆ. ನಿನ್ನೆ ಓಕೆ ಗೆಲ್ತೀವಿ ಅನ್ನುವಂಥ ದೊಡ್ಡ ವಿಶ್ವಾಸ ಇತ್ತು GT ಜೊತೆಗೆ, ಬಟ್ ಸೋತ್ವಿ. ಬಟ್ ಏನು ಅಂತಂದರೆ, ಪಟಿದಾರ್ ಕ್ಯಾಚ್ ಹಿಡಿದಿದ್ರೆ ಗೆಲ್ತಿದ್ವಾ ಸೋಲ್ತಿದ್ವಾ ಅದು ಬೇರೆ ಪ್ರಶ್ನೆ. ಎಲ್ಲರೂ ಏನಂತ ಇದ್ರೆ, ಪಟಿದಾರ್ ಸೋತ ತಕ್ಷಣನೇ ಪಟಿದಾರ್ ಕ್ಯಾಚ್ ಬಿಟ್ರು. ಓಕೆ, ನಾವು ಅವ್ನು ಇದ್ರೂ ಕೂಡ ಎಷ್ಟು ರನ್ ಕಲೆ ಆಗ್ತಿದ್ವು ಐ ಡೋಂಟ್ ನೋ. ಬಟ್ ಆ ಕ್ಯಾಚ್ ಬಗ್ಗೆ ಮಾತಾಡೋದಾದ್ರೆ ಖಂಡಿತವಾಗ್ಲೂ ಕ್ಯಾಚ್ ಇಲ್ಲ. ಅದು ಆಸ್ ಎ RCB ಫ್ಯಾನು ಹಾಗಂತ ನಾನು ಹೇಳ್ತಾ ಇಲ್ಲ. ಬೇಕಾದ್ರೆ CSK ಫ್ಯಾನೇ ಬಂದು ನೋಡ್ಕೊಳ್ಳಿ ಅದನ್ನು, ಇಲ್ಲ ಮುಂಬೈ ಫ್ಯಾನ್ ಬಂದೇ ನೋಡ್ಕೊಳ್ಳಿ, ಕೆಳಗಡೆ ಇದ್ದಾರೆ ಅವರು. ಬಟ್ ಏನು ಅಂತಂದರೆ, ರೂಲ್ಸ್ ಪ್ರಕಾರ ಏನಪ್ಪ, ಕ್ರಿಕೆಟ್ ರೂಲ್ಸ್ ಏನು ಹೇಳುತ್ತೆ ಅಂತಂದರೆ, ನಿಮಗೆ ಆ ಕ್ಯಾಚ್ ಹಿಡಿದ ಮೇಲೆ ನಿಮ್ಮ ಬಾಡಿ ಬ್ಯಾಲೆನ್ಸ್ ಕರೆಕ್ಟಾಗಿರಬೇಕು. ಆದ ನಂತರ ನೀವು ಬೇಕಾದ್ರೆ ಕೆಳಗಡೆ ಹಚ್ಚಿ. ಆದರೆ ನಿನ್ನೆ ಹೋಲ್ಡರ್ ಆ ಕ್ಯಾಚ್ನ ಹಿಡಿದಾಗ ಬಾಡಿ ಬ್ಯಾಲೆನ್ಸ್ ಇರಲಿಲ್ಲ, ಕೆಳಗಡೆ ಬೀಳ್ತಾರೆ, ನೆಲಕ್ಕೆ ಬಾಲ್ ತಾಗಿಸಿ ಒಂದು ಸ್ವಲ್ಪ ಜರಿಸ್ತಾರೆ, ಅಂದರೆ ಬಾಲ್ ನೆಲಕ್ಕೆ ಟಚ್ ಆಗಿದೆ ಅಂತಲೇ ಅರ್ಥ ಅದು. ಆಮೇಲೆ ಅವರು ಹೇಳುವಾಗ ಮತ್ತೆ ಅದನ್ನು ಹಿಡಿದು ಅದೇ ಬಾಲ್ನ ಭಾರ ಹಾಕಿ ಮತ್ತೆ ಮೇಲ್ಗಡೆ ಹೇಳ್ತಾರೆ. ಇದೇ ಒಂದು ರೀತಿ ನಡೆದಿದ್ದು ಆಸೆಸ್ ಸರ್ನಿಯಲ್ಲಿ. ಅಂದರೆ ಆಸೆಸ್ ಸರ್ನಿಯಲ್ಲೂ ಇದೇ ತರನಾದಂತಹ ಒಂದು ಕ್ಯಾಚ್ನ ಹಿಡಿತಾರೆ ಮಿಚೆಲ್ ಸ್ಟಾರ್ಕ್. ಆ ಒಂದು ಕ್ಯಾಚ್ ಕೂಡ ಹೀಗೆ ನೆಲಕ್ಕೆ ತಾಕತ್ತೆ, ಅವಾಗಲೂ ಕೂಡ ನಾಟ್ಔಟ್ ಕೊಡ್ತಾರೆ. ಅದಾದ ನಂತರ IPL ಅಲ್ಲೂ ಕೂಡ ಇಂಥ ಸಾಕಷ್ಟು ಘಟನೆಗಳು ನಡೆದಿದ್ದಾವೆ. ಕ್ಯಾಚ್ ಹಿಡಿದ ಮೇಲೆ ನೆಲಕ್ಕೆ ತಗ್ಸಿದ ತಕ್ಷಣ ನಾಟ್ಔಟ್ ಕೊಟ್ಟಿದ್ದಾರೆ. ಬಟ್ RCB ಅಂದ ತಕ್ಷಣ ಯಾಕೆ ಈ ಥರ ಮಾಡ್ತಾರೋ ನನಗೆ ಗೊತ್ತಿಲ್ಲ. ನನಗೆ ಒಂದು ಮ್ಯಾಚ್ ನೆನಪು ಬಂತು. ABD ಲಾಸ್ಟ್ ಬಾಲಲ್ಲಿ 5 ರನ್ ಬೇಕಾಗಿರುತ್ತೆ. ABD ನಾನ್ ಸ್ಟ್ರೈಕಲ್ಲಿ ಇರುತ್ತಾರೆ, ಒಂದು ಸಿಂಗಲ್ ಬರುತ್ತೆ ಲಾಸ್ಟ್ ಬಾಲಲ್ಲಿ, ಎಲ್ಲರೂ ಕೂಡ ಸೆಲೆಬ್ರೇಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ನೋಡಿದರೆ ಮಲಿಂಗ ಅವ್ರದ್ದು ನೋ ಬಾಲ್ ಇರುತ್ತೆ. ಅವಾಗಲೇ ಕೊಹ್ಲಿ ಹೋಗಿ ಬೈತಾರೆ, ಇದು ಇಂಟರ್ನ್ಯಾಷನಲ್ ಇದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಆಡ್ತಾ ಇರುವಂತಹ IPL ಇದ್ದು, ಆದರೆ ನೀವು ಗಲ್ಲಿ ಕ್ರಿಕೆಟಲ್ಲಿ ಆಡ್ತಾ ಇರೋ ಥರ ಅಂಪೈರಿಂಗ್ ಮಾಡಿದರೆ ಏನಾಗುತ್ತೆ ಅಂತ. ಇಲ್ಲಿ ಕೂಡ ಅದೇ ಆಗಿದ್ದು. ಇಷ್ಟೊಂದು ಟೆಕ್ನಾಲಜಿ ಇದೆ ನಿಮ್ಮ ಹತ್ರ, ಟೆಕ್ನಾಲಜಿ ಹಾಳಾಗೋಗ್ಲಿ, ನಿಮ್ಮ ಕ್ಯಾಮ್ರಾನು ಹಾಳಾಗೋಗ್ಲಿ, ಅಲ್ಲಿ ಇದಾರಲ್ಲ ಒಂದು 10 ಜನ ಪ್ರೇಕ್ಷಕರು, ಅವ್ರ ಕ್ಯಾಮ್ರಾ ತೊಗೊಂಡಿದ್ರು ಗೊತ್ತಾಗ್ತಿತ್ತು. ಅದು ಅಷ್ಟು ಅವಸರ ಏನಿತ್ತು ಅದನ್ನು ಕೊಡೋದಕ್ಕೆ. ಮತ್ತು ಅದು ಕೂಡ ಓಕೆ, ಫೀಲ್ಡ್ ಅಂಪೈರ್ ಕೊಟ್ಟರೆ ನಾನು ಒಪ್ಕೋತಿದ್ದೆ, ಓಕೆ ಏನೋ ಗೊತ್ತಿಲ್ಲದೆ ಕೊಟ್ಟಿದ್ದಾರೆ. ಥರ್ಡ್ ಅಂಪೈರ್ ಕೊಟ್ಟಿದ್ದಾರೆ. ಇದನ್ನ ತಲೆಯಲ್ಲಿ ಏನಾದರೂ ಬುದ್ಧಿ ಇದೆಯಾ ಅಥವಾ ಕಾಣಿಸಲ್ವ ನನಗಂತೂ ಗೊತ್ತಿಲ್ಲ. ನಿಜವಾಗ್ಲೂ ಬೇಜಾರಾಯಿತು ನಿನ್ನೆ ಆ ಕ್ಯಾಚು. ಎಲ್ರಿಗೂ ಕೂಡ ಒಂದು ನ್ಯಾಯ, RCBಗೆ ಒಂದು ನ್ಯಾಯ ಅನ್ನೋ ಥರ ಪ್ರತಿ ಸರಿನೂ ಆಗುತ್ತೆ. ಅದೇ ನನಗೆ ಬೇಜಾರು. ಮತ್ತು ಇನ್ನೊಂದು, ಹೋಲ್ಡರ್ ತಪ್ಪ ಇಲ್ಲಿ ಖಂಡಿತವಾಗ್ಲೂ ಇಲ್ಲ. ಆ್ಯಸ್ ಅ ಫೀಲ್ಡರ್ ಆತ ಅಪೀಲ್ ಮಾಡೋದು ಆತನ ಕರ್ತವ್ಯ, ಅಥವಾ ಆ ತಂಡದ ಕರ್ತವ್ಯ, ಅಥವಾ ಎಲ್ಲರದ್ರ ಕರ್ತವ್ಯ ಇರುತ್ತೆ. ಅವ್ರು ಅಪೀಲ್ ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಕೆಲವೊಬ್ಬರು ಹೋಲ್ಡರ್ನ ಒಂದು ಸ್ವಲ್ಪ ಟ್ರೋಲ್ ಮಾಡ್ತಾ ಇದ್ದಾರೆ. ಹೋಲ್ಡರ್ ಖಂಡಿತವಾಗ್ಲೂ ತಪ್ಪಿಲ್ಲ, ಆತ ಅಪೀಲ್ ಮಾಡಿದ್ದಾನೆ, ಕೊಟ್ಟಿದ್ದಾರೆ. ಇಲ್ಲಿ ಕಂಪ್ಲೀಟಾಗಿ ಕಾಣಿಸ್ತಾ ಇರೋದು ಅಂಪೈರ್ಸ್ ತಪ್ಪು. ಪಟೇದರ್ ಕ್ಯಾಚೇ ನಿಮ್ಮನ್ನ ಮ್ಯಾಚ್ ವಿನ್ ಮಾಡಿಸ್ಬಿಡ್ತಿತ್ತ ಅಂತ ಕೆಲವೊಬ್ರು ಹೇಳ್ತಾ ಇದ್ದಾರೆ. ಪಟೇದರ್ ಎಂಥ ಫಾರ್ಮ್ನಲ್ಲಿ ಇದ್ದಾರೆ ಅಂದರೆ, ಒನ್ ಮ್ಯಾನ್ ಶೋ. ನಾನು ನಿನ್ನೆನೇ ಹೇಳ್ತಾ ಇದ್ದೆ, ಒಂದು ಮ್ಯಾಚ್ ಗೆಲ್ಲೋದಕ್ಕೆ 1 ಮ್ಯಾನ್ ಶೋ ಸಾಕು ನಮಗೆ. ಎಲ್ಲರೂ ಅಂಥದ್ದೇ ಒಳ್ಳೆ ಫಾರ್ಮ್ನಲ್ಲಿ ಇದ್ದಾರೆ. ಮತ್ತು ಅಂಥದ್ರಲ್ಲಿ ಮಿಡಲ್ ಆರ್ಡರ್ನಲ್ಲಿ ಯಾವಾಗ ಓಪನಿಂಗ್ ಸ್ಲಾಟ್ನಲ್ಲಿ ರನ್ ಬ್ಯಾಟ್ಸ್ಮನ್ ಅವ್ರಿಗೆ ಕೈ ಕೊಟ್ಟಿದ್ದಾರೆ, ಅಥವಾ ಬೇರೆ ಆಟಗಾರ ಕೈ ಕೊಟ್ಟಿದ್ದಾರಲ್ಲ, ಅವಾಗ ಕೊಹ್ಲಿ ಮತ್ತು ಪಟೇದರ್ ತಂಡವನ್ನು ನಿಭಾಯಿಸಿದ್ದಾರೆ. ಅದನ್ನು ನಿನ್ನೆ ನಿಭಾಯಿಸ್ತಿದ್ರು ಅಂತೂ ನನಗನ್ಸುತ್ತೆ. ಬಟ್ ಕ್ಯಾಚ್ ಬಗ್ಗೆ ನಿನ್ನೆ ಬೇಜಾರಾಯಿತು. RCB ಅಭಿಮಾನಿಗಳಂತೂ ತೀವ್ರವಾಗಿ ಟೀಕೆ ಮಾಡ್ತಾನೆ ಇದ್ದಾರೆ. ಬೇಕಾದ್ರೆ ಬೇರೆಯವರು ಕೂಡ, RCB ಫ್ಯಾನ್ಸ್ ಅಲ್ಲ, ಬೇರೆಯವರು, ನಾನು 2ನೇ ಸರಿ ಹೇಳ್ತೇನೆ, ಬೇರೆಯವರು ಕೂಡ ಆ ಕ್ಯಾಚ್ನ ನಿನ್ನೆ ನೋಡಿ, ಆ ಕ್ಯಾಚ್ ಏನಾದರೂ ನಿಜವಾಗ್ಲೂ ಔಟ್ ಇದ್ದಿದ್ರೆ ನಾನು ಒಪ್ಕೊಳ್ತಿದ್ದೆ. ಬಟ್ 10 ಸರಿ ಅಲ್ಲ 20 ಸರಿ ರಿವೈಂಡ್ ಮಾಡಿದ್ದೀವಿ, ಜೂಮ್ ಮಾಡಿ ನೋಡಿದ್ದೀವಿ, ನೆಲಕ್ಕೆ ತಾಕಿದೆ, ಬ್ಯಾಲೆನ್ಸ್ ಇರಲಿಲ್ಲ. ಹೋಲ್ಡರ್ ಅವರು ಆ ಕ್ಯಾಚ್ನ ಹಿಡಿದಿದ್ದು ಸರಿ ಅಲ್ಲ. ಅಂದರೆ ಹಿಡಿದಿದ್ದ ರೀತಿ, ಅದನ್ನು ಔಟ್ ಕೊಟ್ಟಿದ್ದ ರೀತಿ ಖಂಡಿತವಾಗ್ಲೂ ತಪ್ಪು.
ಹಾಗೆ ಮಂಜುನಾಥ್ ಸರ್, ನಿನ್ನೆ ನಮ್ಮ ಇಂಡಿಯನ್ ಪ್ಲೇಯರ್ ಅಶ್ವಿನ್ ಅವರು ಬಂದು ಆನೇರಲ್ಲಿ ಒಂದು ವಿಡಿಯೋ ಮಾಡಿ ಹಾಕ್ತಾರೆ. ಅದ್ರಲ್ಲಿ ಏನು ಅಂತಂದ್ರೆ ಅವ್ರು ಹೇಳ್ತಾರೆ, ನನ್ನ ಕೈಗಿನ ದೊಡ್ಡದು ಹೋಲ್ಡರ್ ಅವ್ರ ಕೈ ಇರ್ಬೋದು, ಅದರಲ್ಲಿ ಬಾಲ್ ಕವರ್ ಆಗಿರುತ್ತೆ, ನೆಲಕ್ಕೆ ತಾಗಿದ್ರು ಕೂಡ ಅಲ್ಲಿ ಫಿಂಗರ್ ಇರುತ್ತೆ. ಆಮೇಲೆ ಅವ್ರು ಸಪೋರ್ಟ್ ಎದ್ದೇಳೋದಕ್ಕೆ ಸಪೋರ್ಟ್ಗೋಸ್ಕರ ಕೈ ಬಳಸಿದ್ದಾರೆ ಬಿಟ್ರೆ ಅಲ್ಲಿ ನೆಲಕ್ಕೆ ತಾಗಿಲ್ಲ ಅಂತ ಹೇಳಿ ಅವರು ಕೂಡ ಅದ್ರ ಬಗ್ಗೆ ತಮ್ಮ ಸಮರ್ಥನೆಯನ್ನ ಮಾಡ್ಕೊಳ್ಳೋಕೆ ಹೊರಡ್ತಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಈ ಕಡೆ ಅಶ್ವಿನ್ ಒಂದ್ ಕಡೆ ಆದ್ರೆ ಅದಕ್ಕಿಂತ ಅಗ್ರಗಣ್ಯ ಆಟಗಾರರಿದ್ದಾರೆ, ಲೆಜೆಂಡ್ಗಳಿದ್ದಾರೆ. ಯಾರು ಇರ್ಫಾನ್ ಪಠಾಣ್ ಹೇಳಿದ್ದಾರೆ. ಆಮೇಲೆ ನೆಕ್ಸ್ಟ್ ರೀಸೆಂಟ್ ಆಗಿ ಸೋಷಿಯಲ್ ಮೀಡಿಯಾ ನೀವು ಹೇಳಿದ್ರೆ ಅವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಗ್ರಾಸವಾಗಿ ಚರ್ಚೆ ಆಗ್ತಿರುತ್ತೆ. ಸೊ ಅಲ್ಲಿ ನೋಡಿದಾಗ ತುಂಬಾ ಜನ ಗೊತ್ತಿರುವಂತರು, ಕ್ರಿಕೆಟ್ ಬಗ್ಗೆ ಮಾತಾಡುವಂತರು ಎಲ್ಲರೂ ಹೇಳ್ತಾರೆ ಅದು ನಾಟ್ ಔಟ್ ಅಂತಾನೆ. ತುಂಬಾ ಜನ ಎಕ್ಸ್ಪೀರಿಯನ್ಸ್ ಇರುವಂತ ಫೀಲ್ಡರ್ಗಳು ಮತ್ತೆ ಫೀಲ್ಡರ್ ಮೊಹಮ್ಮದ್ ಕೈಫ್ ಅವ್ರು ಮತ್ತೆ ನಿನ್ನೆ ಎಲ್ಲ ಸುದ್ದಿ ಮಾಡಿದ್ದಾರೆ. ಮತ್ತೆ ಇರ್ಫಾನ್ ಪಠಾಣ್ ಹೇಳಿದ್ದಾರೆ ಅದು ಯಾವುದೇ ಫೇರ್ ಕ್ಯಾಚ್ ಅಲ್ವೇ ಅಲ್ಲ, ಅದು ನಾಟ್ ಔಟ್ ಅಂತಾನೆ ಹೇಳ್ತಾರೆ. ಈ ಕಡೆ ಅಶ್ವಿನ್ ಅವ್ರ ಬಗ್ಗೆ ಹೇಳೋದಾದ್ರೆ ಅವರು ಒಂದರಿಂದ ವರ್ಷದಲ್ಲಿ ಏನಾದ್ರೂ ಒಂದು ಹೇಳ್ತಾ ಇರ್ತಾರೆ, ಒಂದು ಪರ ಅಥವಾ ವಿರೋಧ ಹೇಳ್ತಾ ಇರ್ತಾರೆ. ಸೊ ಅವ್ರನ್ನ ನಾವು ಕನ್ಸಿಡರ್ ಮಾಡ್ಬೋದು. ಅವರು ಹೇಳ್ದಂಗೆ ಅದು ಬ್ಯಾಲೆನ್ಸ್ಡ್ ಆಗಿದ್ರೆ ಅದನ್ನ ನಾವು ಫೇರ್ ಕ್ಯಾಚ್ ಅಂತಾನೆ ಒಪ್ಕೋಬಹುದು. ಅಲ್ಲಿ ಅವ್ರಿಗೆ ಅಷ್ಟೊಂದು ಪೊಟೆನ್ಷಿಯಲ್ ಆಗಿ ಕ್ಯಾಚ್ ಹಿಡಿಯೋಷ್ಟು ಕೆಪಾಸಿಟಿನೂ ಇರಲಿಲ್ಲ. ಯಾಕಂದ್ರೆ ಅವ್ರು ಕ್ಯಾಚ್ ಹಿಡಿದ ತಕ್ಷಣ ಅವ್ರು ಬೀಳ್ತಾರೆ, ಬಿದ್ದಾಗ ಎದ್ದೇಳೋದಕ್ಕೂ ತ್ರಾಸ ಪಟ್ಕೊಂಡು ಬಾಲ್ನ ಆಧಾರವಾಗಿ ಇಟ್ಕೊಂಡು ಅವರು ಎದ್ದಿರೋದನ್ನ ನಾವು ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತೀವಿ. ಅದನ್ನ ಅವಾಲೆ ಪಾಟೀಲ್ ಸರ್ ಹೇಳ್ದಂಗೆ ಥರ್ಡ್ ಅಂಪೈರು ಔಟ್ ಕೊಟ್ಟಿರೋದ್ರಿಂದ ಇದು ತುಂಬಾ ಯಾವಾಗಲೂ RCB ಗೆನೇ ಆಗುತ್ತೆ. ನೋಡಿ, ಮುಂಬೈ RCB ಅಂತ ಬಂದಾಗ ಅವಾಗಲೂ ನಮಗೆ ಕಡೆಗಣಿಸಿದ್ರು, ಅವಾಗಲೂ ನಮಗೆ ಮೋಸ ಮಾಡಿದ್ರು. ಈಗಲೂ ನೋಡ್ತಾ ಹೋದ್ರೆ ತುಂಬಾನೇ ಮೋಸ ಆಗಿದೆ. ಒನ್ ಮ್ಯಾನ್ ಶೋ ಬಗ್ಗೆ ಮಾತಾಡಿದ್ವಿ ಇಷ್ಟ ತನಕ. ಪಾಟೀಲ್ ಸರ್ ಹೇಳಿದ್ರು ಒನ್ ಮ್ಯಾನ್ ಶೋ ಬಗ್ಗೆ ಮಾತಾಡಿದ್ರು. ಒನ್ ಮ್ಯಾನ್ ಶೋ ಯಾಕೆಂದ್ರೆ T20 ಒಬ್ಬರೇ ಹೀರೋ ಆಗೋಕ್ಕಾಗೋದು, ಒಬ್ಬರಿಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಸಿಗೋಕ್ಕಾಗೋದು. ಯಾಕೆಂದ್ರೆ ಇಡೀ ಸರಣಿಲಿ ನೋಡ್ತಾ ಹೋದಾಗ ಒಬ್ಬೊಬ್ಬ ಬ್ಯಾಟರು ವಿಕೆಟ್ ತೆಗಿತಾರೆ, ಇಲ್ಲ ಒಬ್ಬ ಬ್ಯಾಟರ್ ಸ್ಕೋರ್ ಹೊಡಿತಾರೆ. ಸೊ ಅಂತ ಬಂದಾಗ ನಮಗೆ ಒಂದು 160 180 ಸ್ಕೋರ್ ಆಗಿರೋದು ಅವರೊಬ್ರು ನಿಂತಿದ್ರೆ, ನೆಕ್ಸ್ಟ್ ವಿಕೆಟ್ ಏನಾದ್ರೂ ಅವ್ರಿಗೆ ಸಾಥ್ ಕೊಟ್ಟಿದ್ರೆ, ಆ ವಿಕೆಟ್ ಹೋಗಿಲ್ಲ ಅಂದಿದ್ರೆ ನಮಗೊಂದು 180 190 ವರೆಗೂ ಸ್ಕೋರ್ ಹೊಡೆಯುವಂಥ ಕೆಪಾಸಿಟಿ ನಮ್ಮ ಬ್ಯಾಟರ್ಲಿ ಇತ್ತು. ಯಾಕಂದ್ರೆ ತುಂಬಾ ಜನ ಇದ್ರು, ಜಿತೇಶ್ ಶರ್ಮಾ ಆಗಿರ್ಬೋದು, ಕುರ್ನಾಲ್ ಪಾಂಡ್ಯ ಆಗಿರ್ಬೋದು, ಟೀಮ್ ಡೇವಿಡ್ ಆಗಿರ್ಬೋದು, ನೆಕ್ಸ್ಟ್ ಎಫರ್ಡ್ ಆಗಿರ್ಬೋದು. ಈ ಲಾಂಗ್ ವೇ ಇದ್ದಾಗ ಅವ್ರ ವಿಕೆಟೇ ಯಾಕೆ ಮೈನು ಅಂತ ಹೇಳಿದಾಗ, ಯಾಕಂದ್ರೆ ಮಿಡ್ಲ್ ಆರ್ಡರ್ಲಿ ಸ್ಟ್ರಾಂಗ್ ಆಗಿ ನಿಲ್ಲುವಂಥ ವ್ಯಕ್ತಿ ಅವರು. ಸ್ಪಿನ್ನರ್ಗಾಗ್ಲಿ ಎಂಥ ವ್ಯಕ್ತಿಗೆ ಆಗಲಿ ಬೆಂಡೆತ್ತುವಂಥ ವ್ಯಕ್ತಿ ರಜತ್ ಪತಿದಾರ್. ಸೊ ಅವ್ರ ಕ್ಯಾಚು ನನ್ನ ಪ್ರಕಾರ ಅದು ಸಮಂಜಸ ಅಲ್ಲ, ಕ್ಯಾಚ್ ಅಲ್ವೇ ಅಲ್ಲ, ಅದು ನಾಟ್ ಔಟ್ ಅಂತ ನಾನು ಹೇಳ್ತೀನಿ. ಅದೇನೋದೇನು ಅಶ್ವಿನ್ ಅವ್ರ ಬಗ್ಗೆ ಹೇಳ್ತೀನಿ. ಅಶ್ವಿನ್ ತುಂಬ ಚೆನ್ನಾಗಿ ಕ್ಲಿಯರ್ ಆಗಿ ಹೇಳಿದ್ರು ಅದನ್ನು. ಏನು ಅಂತಂದರೆ ನಿಮ್ಮ ಕ್ಯಾಚ್ ಹಿಡಿಯುವಾಗ ಪರಿಸ್ಥಿತಿ ನೋಡಿ, ಒಬ್ಬ ಆಟಗಾರ ಇಬ್ಬರ ನಡುವೆ ಕ್ಲಾಶ್ ಆಗ್ತಾ ಇರುತ್ತೆ. ಆತ ಬರ್ತಾ ಇರುವಾಗ ಹೋಲ್ಡರ್ ಇಲ್ಲಿದ್ದಾಗ ಒಂದು ಸ್ವಲ್ಪ ಕನ್ಫ್ಯೂಷನ್ ಆಯ್ತು ಅವ್ರಿಗೆ. ಕೆಲವೊಂದ್ಸರಿ ಡ್ಯಾಶ್ ಆಗಿ ಕ್ಯಾಚ್ ಬಿಟ್ಟಿದ್ದನ್ನು ನಾವು ನೋಡ್ತೀವಿ. ಅಂಥ ಮೂಮೆಂಟಲ್ಲಿ ಅವರು ಇದ್ರು, ಕ್ಯಾಚ್ನ ನೀಟಾಗಿ ತೊಗೊಂಡ್ರು. ಅವರು ತೊಗೊಂಡಿದ್ದು ಮಾತ್ರ ಅವ್ರ ಕೈಗಳು ತುಂಬ ಅಗಲ ಇದೆ, ಆ ಕ್ಯಾಚ್ನ ನೀಟಾಗಿ ತೊಗೊಂಡಿದ್ದಾರೆ. ಆ ಕೈ ಅಗಲ ಇರೋದ್ರಿಂದ ಬರ್ಡ್ಗಳು ಕೆಳಗಡೆ ಹತ್ತಬೇಕು. ಆದರೆ ಬಾಲ್ ಹತ್ತಿದೆ ಅಂತಂದ್ರೆ ಅವ್ರ ಕೈಯಿಂದ ಆ ಬಾಲ್ ಜಾರಿದೆ ಅಂತಾನೆ ಅರ್ಥ, ನೆಲಕ್ಕೆ ತಾಕಿದೆ ಅಂತಾನೆ ಅರ್ಥ. ಇದು ಕ್ಲಿಯರ್ ಆಗಿನೇ ವಿಕೆಟ್ ಇಲ್ಲ ಅನ್ನೋದನ್ನ ಅಶ್ವಿನ್ ಹೇಳಿದ್ರು. ಈ ಅಶ್ವಿನ್ ಅಷ್ಟೇ ಅಲ್ಲ, ನಿನ್ನೆ ಏನು ಕ್ರಿಕೆಟ್ ತಜ್ಞರು ಏನಿದಾರಲ್ಲ ಎಲ್ಲ ಪ್ಯಾನಲಲ್ಲೂ ಅಥವಾ ಯಾರ್ಯಾರು ಕ್ರಿಕೆಟ್ ಬಲ್ಲವ್ರು ಏನಿದಾರಲ್ಲ ಅವರೆಲ್ಲ ನೋಡಿ ಹೇಳಿದ್ದು ಮಾತ್ರ ಇದು ನಾಟ್ ಔಟ್ ಅಂತಾನೆ. ತಲೆಯಲ್ಲಿ ಸಗಣಿ ಇಲ್ದಿರೋರು ಮಾತ್ರ ಇದು ಔಟ್ ಅನ್ನೋದು. ಯಾಕೆಂದ್ರೆ ಅವ್ರು ಒಂದು CSK ಫ್ಯಾನ್ ಆಗಿರ್ತಾರೆ, ಇಲ್ಲ RCB ವಿರೋಧಿಗಳಾಗಿರ್ತಾರೆ. ಅವ್ರು ಮಾತ್ರ ಇದು ಕ್ಯಾಚ್ ಇತ್ತು ಹಾಗೆ ಹೀಗೆ. ಅದು ಕ್ಯಾಚ್ ಇತ್ತು ಅಂತ ಯಾಕೆ ಅವ್ರು ಹೇಳ್ತಾ ಇದ್ದಾರೆ ಅನ್ನೋದನ್ನು ಹೇಳ್ತೀನಿ ನಾನು. ಒಂದ್ಸರಿ ನೀನು ಕ್ಯಾಚ್ ಹಿಡಿದ ತಕ್ಷಣ ಕ್ಯಾಚ್ ಕೈಯಲ್ಲಿದೆ, ಕೈಯಲ್ಲಿ ಗ್ರಿಪ್ ಇದೆ ಅವ್ರದ್ದು, ಆಮೇಲೆ ಅವ್ರು ಎಳೋದಕ್ಕೆ ಹೋಗಿ ನೆಲಗಡೆ ತಾಕಿಸಿದ್ರು ಅನ್ನುವಂಥದ್ದು ಅವ್ರದ್ದು ವಾದ. ಬಟ್ ಅವ್ರು ಕ್ಲಿಯರ್ ಆಗಿ ನೋಡಿಲ್ಲ, ಅವ್ರು ಎಳೋದಕ್ಕಿಂತ ಮುಂಚೆನೆ ಒಂದ್ಸರಿನೇ ನೆಲಕ್ಕೆ ತಾಗಿಸಿ ಎಳ್ಸಿದ್ದಾರೆ. ಅದನ್ನ ನೋಡ್ಬೇಕು. ಅಲ್ಲಿ ಬ್ಯಾಲೆನ್ಸ್ ಅವ್ರಿಗೆ ಇದ್ದು, ಈಗ ನೋಡಿ ಬ್ಯಾಲೆನ್ಸ್, ಈಗ ಕ್ಯಾಚ್ ಹಿಡಿದು ಆರಾಮಾಗಿ ಬ್ಯಾಲೆನ್ಸ್ ಇದ್ದು ಹಿಂಗೆ ಕೈ ಹೆಚ್ಚಿದ್ರೆ ಓಕೆ, ನೋ ಪ್ರಾಬ್ಲಮ್. ಆದರೆ ಅದು ಬ್ಯಾಲೆನ್ಸೇ ಇರಲಿಲ್ಲ, ನೀವು ಉಳ್ಕೊಂಡು ಜಾರ್ಕೊಂಡು ಹೋಗ್ತಾ ಇದ್ದಾರೆ. ಸೇಮ್ ಇನ್ಸಿಡೆಂಟ್ ಸ್ಟಾರ್ಕ್ ನೋಡ್ಕೊಳ್ಳಿ, ಎರಡು ಇದಕ್ಕೆ ಸಾಮ್ಯತೆ, ಎರಡು ಕಡೆಗೆ ಇಟ್ಕೊಂಡು ನೋಡಿ ಕ್ಲಿಯರಾಗಿ ಕಾಣಿಸುತ್ತೆ. ಇಲ್ಲಿ ಅಂಪೈರ್ ಎಡವಟ್ಟೆ ದೊಡ್ಡ ನಿರ್ಧಾರ ಕಾರಣ ಆಯಿತು. ನೋಡಿ RCB ಮಂಜು ಚೆನ್ನಾಗಿ ಹೇಳಿದ್ರು, ಆ ಒಬ್ಬ ಆಟಗಾರ ನಿಂತಿದ್ರೆ ನಮ್ದು 180 190 ಆಗ್ಬೋದಾಗಿತ್ತು. ಯಾಕೆಂದ್ರೆ ಪಟ್ಟಿದಾರ ಏನು ಭುವನೇಶ್ವರ್ ಅಲ್ಲ, ಹ್ಯಾಸಲ್ವುಡ್ ಅಲ್ಲ, ಸುಯೇಶ್ ಶರ್ಮಾ ಅಲ್ಲ, ಇಂಥ ಬ್ಯಾಟ್ಸ್ಮನ್ ಹೋಗಿ ಏನೋ ಆಯ್ತಪ್ಪ ಏನು ದೊಡ್ಡ ಮ್ಯಾಚ್ ಗೆಲ್ತೀವಿ. ಬಟ್ ಪಟ್ಟಿದಾರ್ ಎಂಥ ಆಟಗಾರ ಅಂತಂದ್ರೆ 2-3 ಓವರಲ್ಲೇ ಮ್ಯಾಚ್ನ ಟರ್ನ್ ಮಾಡುವಂಥ ಆಟಗಾರ. ಆತ ಏನಾದರೂ ಅಲ್ಲಿ ಸಾಥ್ ಕೊಟ್ಟಿದ್ರೆ ಖಂಡಿತವಾಗ್ಲೂ ನಮ್ದು 180 ಮ್ಯಾಚ್ ಆಗೇ ಆಗ್ತಿತ್ತು. ನಾವು ನಿನ್ನೆ ಕೂಡ ಹೇಳಿದ್ವಿ, ಪಿಚ್ ಅವ್ರು ಖಂಡಿತವಾಗ್ಲೂ ನಮಗೆ ರೆಡ್ ಸಾಯಿಲ್ ಪಿಚ್ ಕೊಡ್ತಾರೆ, ಬ್ಲ್ಯಾಕ್ ಸಾಯಿಲ್ ಪಿಚ್ ಕೊಡಲ್ಲ. ಗೊತ್ತಿತ್ತು ನಮಗೆ ಬಾಲ್ ಸ್ವಿಂಗ್ ಆಗುತ್ತೆ, ಬೌನ್ಸ್ ಆಗುತ್ತೆ, RCB ಆಟಗಾರರಿಗೆ ಪ್ರಾಬ್ಲಮ್ ಆಗೇ ಆಗುತ್ತೆ ಅಂತ ಹೇಳಿ. ಬಟ್ ಇಂಥ ಪಿಚ್ಗಳಲ್ಲಿ ಆಡಿದಂಥ ಅನುಭವ ಮಧ್ಯಪ್ರದೇಶದಲ್ಲಿ ಬಂದಿರೋದ್ರಿಂದ ಇಂಥ ಪಿಚ್ಚಲ್ಲಿ ಆಡಿದಂಥ ಅನುಭವ ರಜತ್ ಪತಿದಾರ್ಗೆ ಜಾಸ್ತಿ ಇತ್ತು. ಅದನ್ನ ಅವ್ರು ಯುಟಿಲೈಸ್ ಮಾಡ್ಕೊಳ್ತಿದ್ರು ಅನ್ನುವಂಥದ್ದು ಒಂದಿದೆ. ಮತ್ತೆ ಆ ಮೂಮೆಂಟ್ಗೆ ಸ್ಪಿನ್ನರ್ಗಳನ್ನ ಅಟ್ಯಾಕ್ ಮಾಡಿಸ್ತಾ ಇದ್ರು ಅವರು. ಸ್ಪಿನ್ನರ್
ಬೌಂಡ್ರಿಗಳಿಗೆ ತುಂಬಾ ಚೆನ್ನಾಗಿ ಅಟ್ಯಾಕ್ ಮಾಡ್ತಾ ಇದ್ದಿದ್ದು ರಜತ್ ಪಟೇದಾರ್. ಆ ಒಂದು ವಿಕೆಟ್ ಉಳಿದಿದ್ರೆ ಖಂಡಿತವಾಗ್ಲೂ ನಮ್ಗೊಂದು ಬಿಗ್ ಸ್ಕೋರ್ ಆಗ್ತಿತ್ತು. ಮತ್ತೆ 150ನೇ ನೀವು ಡಿಪೆಂಡ್ ಮಾಡ್ಕೋಬೇಕು ಅಂತ ಕೆಲವೊಬ್ರು ಅಂತಾರೆ. ಹೌದು, ಪ್ರತಿ ಮ್ಯಾಚಲ್ಲೂ DC ತರನೇ 6 ರನ್ನಿಗೆ 8 ವಿಕೆಟ್ ತಗೊಳಕ್ಕಾಗಲ್ಲ. ಈಗ ನೋಡಿ, ಕೌಂಟರ್ ಅಟ್ಯಾಕ್ ಮಾಡಿದ್ರು ಗಿಲ್ಲು ಆಮೇಲೆ ಬಟ್ಲರು, ಸಾಯಿ ಸುದರ್ಶನ್ ಚೆನ್ನಾಗಿ ಆಡಿದ್ರು ಅವರು. ಅವ್ರದ್ದು ಆಟದ ಬಗ್ಗೆ ನಮ್ಗೇನೂ ಇಲ್ಲ. ಬಟ್ ಇಲ್ಲಿ ಏನಾದರೂ ಇವ್ರದ್ದು ಏನಾದರೂ ವಿಕೆಟ್ ಉಳ್ಕೊಂಡಿದ್ರೆ ನಾವು 190 ಆಗ್ತಿತ್ತು. 190ಗೆ ಏನಾದರೂ ಪವರ್ ಪ್ಲೇನಲ್ಲೇ ಒಂದು 2 ವಿಕೆಟ್ ತೆಗೆದು, ಯಾಕೆಂದರೆ 190 ಇದ್ದಾಗ ಆ ಪ್ರೆಷರ್ ಬೇರೆ, 150 ಇದ್ದಾಗ ಆ ಪ್ರೆಷರ್ ಬೇರೆ. ಪ್ರೆಷರ್ ಕಡಿಮೆ ಇತ್ತು, ಈಸಿ ಲೀಲಾಜಾಲವಾಗಿ ಹೊಡೆದ್ರು ಅಂತ ನಾನು ಅನ್ಕೋತೀನಿ. ಬಟ್ ಆ ಒಂದು ಕ್ಯಾಚ್ ಖಂಡಿತವಾಗ್ಲೂ ನಿನ್ನೆ ವಿನ್ನಿಂಗ್ ಮೂಮೆಂಟ್ನ ಎಲ್ಲೋ ತಲೆ ಕೆಳಗಾಗಿ ಮಾಡ್ತು ಅನ್ನೋದು ನನ್ನ ವಾದ. ಖಂಡಿತವಾಗ್ಲೂ ಅದು ವಾದ ಇದೆ ನನಗೆ. ಸರ್, ನಿನ್ನೆ ವಿರಾಟ್ ಕೊಹ್ಲಿ ಅವರ ಅಗ್ರೆಷನ್ ನೋಡಿದ್ವಿ ನಾವು ಫೀಲ್ಡಲ್ಲಿ, ಎಷ್ಟು ಅಗ್ರೆಸಿವ್ ಆಗಿ ಬಿಹೇವ್ ಮಾಡ್ತಾ ಇದ್ರು. ಅಂದ್ರೆ ಇದೊಂದು ಕ್ಯಾಚ್ ಅಂದ್ರೆ ಅವ್ರು ಅಷ್ಟು ಅಗ್ರೆಸಿವ್ ಆಗಿ ಬಿಹೇವ್ ಮಾಡ್ತಿದ್ರ ಇಲ್ಲ. ಇಡೀ ಮ್ಯಾಚ್ ನೋಡಿ ನೀವು, ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಗಿದ್ರು. ಕ್ಯಾಚ್ ಹೊಡಿದ ತಕ್ಷಣ ಏನು ನೆಲಕ್ಕೆ ಚೆಲ್ಲಿ ಚೀರ್ತಾ ಇದ್ರು. ಆ ಹಳೆ 2010 ಅಥವಾ 16 ಇದು ವಿರಾಟ್ ಕೊಹ್ಲಿ ಇದ್ರಲ್ಲ, ಆ ಒಂದು ವಿರಾಟ್ ಕೊಹ್ಲಿನ ನಿನ್ನೆ ಕಂಡೆ ಅನ್ಕೋತೀನಿ. ಏನೋ ಗೊತ್ತಿಲ್ಲ, ಆ ನಿನ್ನೆ ಮ್ಯಾಚ್ ಗೆಲ್ಬೇಕು ಅನ್ನೋದು ಅವ್ರಿಗೆ ಹಠ ಇತ್ತು. ನೋಡಿ, ಆರಂಭ ಕೂಡ ಅಷ್ಟೇ ಚೆನ್ನಾಗಿ ತೊಗೊಂಡಿದ್ರು. ನೋಡಿ, ತುಂಬಾ 5 ಬಾಲಲ್ಲಿ 5 ಬೌಂಡ್ರಿ ಹೊಡೆದಿದ್ರು, ಅಗ್ರೆಸಿವ್ ಆಗಿ ಸ್ಟಾರ್ಟ್ ಕೊಟ್ಟಿದ್ರು. ಬಟ್ ಅಚಾನಕ್ಕಾಗಿ ವಿಕೆಟ್ ಹೋಯ್ತು. ಮತ್ತು ಫೀಲ್ಡಿಂಗ್ ಅಲ್ಲಿ ನೋಡಿದಾಗ ಪ್ರತಿಯೊಂದು ವಿಕೆಟ್ ಬಿದ್ದಾಗ ಅವ್ರ ಸೆಲೆಬ್ರೇಷನ್ ಹೇಗಿತ್ತು ಅಂತಂದ್ರೆ, ಏನೋ ಒಂದು ಸೇಡ್ ತೀರಿಸ್ಕೊಳ್ತಾ ಇದ್ದೀನಿ ಅನ್ನೋ ತರ ಲೆಕ್ಕಾಚಾರದಲ್ಲಿದ್ರು, ಕೂಗ್ತಾ ಇದ್ರು. ಆ ಬಾಲರ್ಸ್ಗಳನ್ನ ಹಗ್ ಮಾಡೋ ರೀತಿ, ಆದ್ಮೇಲೆ ಯಾರೇ ವಿಕೆಟ್ ಹೋದ್ರು ಕೂಡ ಅದನ್ನ ತೋರಿಸುವಂತ ರೀತಿ, ಯಾಕೋ ನಿನ್ನೆ ಕೊಹ್ಲಿ ಬೇರೆ ಅವತಾರದಲ್ಲೇ ಕಾಣಿಸ್ಕೊಳ್ತಾ ಇದ್ರೇನೋ ಅಂತ ಅನಿಸ್ತು ನನಗೆ. ಬಟ್ ಇಂಪ್ರೆಸಿವ್ ಆಯಿತು. ಆ್ಯಕ್ಚುಲಿ ನನಗೆ ವಿರಾಟ್ ಕೊಹ್ಲಿನ ಆಗ ನೋಡೋದಕ್ಕೆ ಖುಷಿ. ಕೆಲವೊಬ್ರು ಅಂತ ಇದ್ರೆ, ವಿರಾಟ್ ಕೊಹ್ಲಿ ಇದು ಮುಗೀತು, ಸೈಲೆಂಟ್ ಆಗಿದ್ದಾರೆ ಹಾಗೆ ಹೇಗೆ ಅಂತ. ಬಟ್ ಈ ಒಂದು IPL ಸೀಸನಲ್ಲಿ ಅವ್ರ ಸ್ಟ್ರೈಕ್ ರೇಟ್ ನೋಡಿ 200 ಮೇಲೇನೆ ಇದೆ. ಅದರ ಜೊತೆಗೆ ಹಳೆ ಅಗ್ರೆಸಿವ್ನೆಸ್ ಬಂದಿದೆ. ಅಂದರೆ ನಿಮಗೆ ಆ ಒಂದು ಕ್ರಿಕೆಟ್ನ ಪ್ರೀತಿಸುವಂಥ ರೀತಿ ಇದೆಯಲ್ಲ, ಅದು ವಿರಾಟ್ ಕೊಹ್ಲಿ ಹತ್ರ ಕಾಣಿಸ್ತಾನೆ ಇದೆ ನನಗೆ. ಅದು ಖುಷಿ ಆಗುತ್ತೆ ನೋಡೋಕ್ಕೆ. ಹಾಗೆ ಮಂಜುನಾಥ್ ಸರ್, ನಿನ್ನೆ ಈ ಒಂದು ಕ್ಯಾಚ್ ವಿಚಾರದಲ್ಲಿ ಕೊಹ್ಲಿ ಅವ್ರು ಹೋಗ್ಬಿಟ್ಟು ಅಂಪೈರ್ ಹತ್ರ ಜಗಳ ಮಾಡಕ್ಕೆ ಶುರು ಮಾಡ್ಬಿಡ್ತಾರೆ. ಅವಾಗೆಲ್ಲ ನಮಗೆ ಅಭಿಮಾನಿಗಳು ಒಂದು ಭಯ ಆಗೋಗ್ಬಿಡುತ್ತೆ, ಇದು ಕೊಹ್ಲಿ ಅವ್ರಿಗೆಲ್ಲರೂ ಎಫೆಕ್ಟ್ ಆಗ್ಬಿಡತ್ತಾ ಅಂತ ಹೇಳಿ. ನಿನ್ನೆ ಅವ್ರು ಒಂದು ಆ ಡಿಸಿಷನ್ ಬಗ್ಗೆ ಈಗ ಕೊಹ್ಲಿ ಬಗ್ಗೆ ಮಾತಾಡೋದಾದ್ರೆ, ಅವರು ಒಂದು ಟೀಮ್ನ ಒಂದು ನಂದು ಅನ್ನೋದು ಒಂದು ಭಾವನೆಯಲ್ಲಿ ನೋಡ್ತಾರೆ. ಯಾಕಂದ್ರೆ ಅವ್ರು 18 ವರ್ಷ ಒಂದೇ ಸೀಸನಲ್ಲಿ ಇದ್ದಾರೆ, ಒಂದೇ ಫ್ರಾಂಚೈಸಿ ಅಡಿಯಲ್ಲಿ ಆಡ್ತಿದ್ದಾರೆ ಅಂತಂದ್ರೆ ಎಲ್ಲರೂ ನನಗೆ, ಈಗ ಪಾಟೀಲ್ ಸರ್ ಹೇಳ್ದಂಗೆ, ಯಾರೇ ಬೌಲಿಂಗ್ ವಿಕೆಟ್ ಕಿತ್ರೂ ಪ್ರೀತಿಯಿಂದ ಹಗ್ ಮಾಡ್ತಾರೆ. ಅಂದ್ರೆ ಅದು ಈವನ್ ಟುಡೇ ಒಂದಿದ್ದಲ್ಲ, ಅದು ನಾವು ನೋಡ್ತಾ ಹೋದಾಗೆಲ್ಲ ಇಂಟರ್ನ್ಯಾಷನಲ್ ಆಗಲಿ ಡೊಮೆಸ್ಟಿಕಲ್ ಆಗಲಿ ಟೋಟಲ್ ಆಗಿ ನೋಡಿದಾಗ ಹೋದ್ರೆ, ಯಾರೇ ವಿಕೆಟ್ ತೆಗಿಲಿ, ಯಾರೇ 6 ಹೊಡಿಲಿ, ಯಾರೇ 100 ಹೊಡಿಲಿ, ಇವ್ರು ನನ್ನ ಟೀಮು, ನನ್ನ ಜೊತೆ ಆಡೋರು, ನನಗೆ ಸಹಪಾಠಿ ಅಂತ ಹೇಳ್ಬಿಟ್ಟು ತುಂಬ ಪ್ರೀತಿಯಿಂದ ಅವರು ಒಪ್ಪಿಗೆ ಕೊಡೋದು ನೋಡಿದ್ದೀವಿ, ಅವ್ರನ್ನ ಪ್ರೋತ್ಸಾಹ ಮಾಡೋದು ನೋಡಿದ್ವಿ. ತುಂಬ ಜನ ಅವ್ರ ಜೊತೆ ಆಡಿರೋರು ಹೇಳ್ತಾರೆ, ನಾನು ವಿರಾಟ್ ಕೊಹ್ಲಿ ಜೊತೆ ಆಡಿದರೆ ತುಂಬ ಕಂಫರ್ಟಬಲ್ ಆಗಿ ಆಡ್ತೀನಿ. ತುಂಬ ಜನ ಹೇಳಿದಾಗ ಅವರು ಅಲ್ಲಿ ಗೊತ್ತಾಗ್ತದೆ, ಕಣ್ಣಿಗೆ ಕಾಣ್ತಾ ಇದೆ ಅವ್ರಿಗೆ. ನೋಡಿ, ನಾವು ತುಂಬ ಸಲ ನೋಡಿದಾಗ ಅವ್ರು ರನ್ಔಟ್ ಮಾಡಿದಾಗ ಅಥವಾ ಏನಾದ್ರು LBW ಕೇಳಿದಾಗ, ಇದು ವಿರಾಟ್ ಕೊಹ್ಲಿ ಡಿಸಿಷನ್ ಅಪ್ಪ, ಔಟು ಅನ್ನೋ ಒಂದು ಡಿಸಿಷನಲ್ಲಿ ನಾವು ತುಂಬ ಜನ ತುಂಬ ಜನ ನೋಡಿದ್ವಿ. ಲೆಜೆಂಡ್ಸ್ಗಳು ನೋಡಿದಾಗ, ಕ್ರಿಕೆಟ್ ವೀಕ್ಷಕರು ನೋಡಿದಾಗ, ಎಲ್ಲರೂ ನೋಡಿದಾಗ ಹೇಳೋದಂತೆ, ವಿರಾಟ್ ಕೊಹ್ಲಿ ತೊಗೊಂಡಿದ್ದಾರೆ, ಇವರು ರಿವ್ಯೂ ತೊಗೊಂಡಿದ್ದಾರೆ, ಎಲ್ಲ ಹೊಡೆದಿದ್ದಾರೆ ಅಂದರೆ ಅದು 100% ರನ್ಔಟ್ ಇರುತ್ತೆ. ಸೊ ಅಂಥ ವ್ಯಕ್ತಿ ಆ ಥರ ಒಂದು ವಾದ ವಿವಾದ ಮಾಡ್ತಾ ಇದ್ದಾರೆ ಅಂತಂದರೆ ಅಲ್ಲಿ ಅವ್ರಿಗೆ ತಪ್ಪು ಕಾಣಿಸಿರೋದಕ್ಕೇ ಅವರು ವಾದ ಮಾಡ್ತಾ ಇರೋದು. ಯಾಕೆಂದರೆ ತಪ್ಪು ಕಾಣಿಸಿಲ್ಲ ಅಂದರೆ ಸೈಲೆಂಟ್ ಆಗ್ತಾರೆ. ಅದು ತುಂಬ ಜನ ಗೊತ್ತು, ಒಂದು ವಿಕೆಟಿಂದ ಏನೂ ಆಗಲ್ಲ ಅಂತಲೂ ಗೊತ್ತು, ಒಂದು ವಿಕೆಟ್ ನಿಂತರೆ ಏನೆಲ್ಲ ಆಗ್ಬೋದು ಅಂತಲೂ ಗೊತ್ತು ಅವ್ರಿಗೆ. ಸೊ ಅಂಥ ಒಂದು ಟೈಮಲ್ಲಿ ವಾದ ವಿವಾದ ಕೇಳಿದ್ದು ಅವರು, ಯಾಕೆಂದರೆ ಆ ಒಂದು ರೆಸ್ಪಾನ್ಸಿಬಿಲಿಟಿನ ತೊಗೊಂಡಿದ್ದಾರೆ. ಸೊ ಆ ಒಂದು ರೆಸ್ಪಾನ್ಸಿಬಿಲಿಟಿಗೆ ಅಲ್ಲಿ ಒಂದು ಚೂರು ನಮಗೆ ಏರಿಳಿತ ಆಗಿದೆ. ಅದು ಒಂದು ಕಡೆ ಆಯಿತು ಅಂತಂದರೆ, ವಿರಾಟ್ ಕೊಹ್ಲಿ ಅವರು ತುಂಬ 100% ಒಂದು ವರ್ತ್ ಪ್ಲೇಯರು. ಯಾವುದೇ ಒಂದು ಟೀಮಲ್ಲಾಗಲಿ, ನಮ್ಮ ಇಂಡಿಯಾ ಅಂತ ಬಂದಾಗ, RCB ಅಂತ ಬಂದಾಗ, ಸೊ ಅವ್ರು ನೋಡ್ತಾ ಇದ್ದರೆ ಕ್ರಿಕೆಟ್ ಅಂದರೆ ಇವ್ರನ್ನ ಇಷ್ಟಪಡಬೇಕಪ್ಪ ಅನ್ನೋ ಒಂದು ಮನೋಭಾವನೆ ಕೊಡುತ್ತೆ. ಯಾಕೆಂದರೆ ಅದಕ್ಕೆ ವರ್ಲ್ಡ್ ವೈಡು ಎಂತೆಂಥ ಲೆಜೆಂಡ್ಸ್ಗಳು ಅವರಿಗೆ ಫ್ಯಾನ್ಸ್ ಆಗಿದ್ದಾರೆ, ನಾವೆಲ್ಲ ಎಷ್ಟು ಜನ ಫ್ಯಾನ್ಸ್ ಆಗಿದ್ದೀವಿ ಅಂತ ಅನ್ನೋದಕ್ಕೆ ಇದೇ ಅವರ ಪ್ರತ್ಯಕ್ಷ ಸಾಕ್ಷಿ. ಹೌದು. ಹಾಗೆ ಪಾಟೀಲ್ ಸರ್, ಒಂದು ಕಡೆ ಕ್ಯಾಚ್ ವಿವಾದ ಆಯಿತು. ನಿನ್ನೆ ನಮ್ಮ RCB ಗೆದ್ದೇ ಗೆಲ್ಲತ್ತೆ ಅನ್ನುವಂಥ ಕಾನ್ಫಿಡೆನ್ಸ್ ಅಲ್ಲಿ ನಾವಿದ್ವಿ. ಆದರೆ ನಿನ್ನೆ ಸೋತ್ಬಿಟ್ಟು, ಯಾವ ಮಿಸ್ಟೇಕ್ಸ್ ಇಂದ ನಾವು ನಿನ್ನೆ ಸೋತ್ವಿ ಅಂತ ಅನ್ಸುತ್ತೆ ನಿಮಗೆ? ನಿಜ, ಬ್ಯಾಟಿಂಗ್ ನಾವು ನಿನ್ನೆ ಕೂಡ ಡಿಸ್ಕಸ್ ಮಾಡಿದ್ವಿ. ನಮಗೆ 2 ಮುಳ್ಳುಗಳು ಕಾಡ್ತಾ ಇದೆ ಈ ಸರಿ ಅಂತ ಹೇಳಿ. ಒಂದು ರೊಮಾರಿಯೋ ಶೆಫರ್ಡ್, ಆಮೇಲೆ ಜಿತೇಶ್ ಶರ್ಮಾ.
ಈ ಎರಡೂ ಅವಶ್ಯಕತೆ ಇದೆಯಾ ನಮಗೆ? ಏನು ಮಾಡ್ತಾ ಇದ್ದಾರೆ, ಏನು ಕಾಂಟ್ರಿಬ್ಯೂಷನ್ ಇದೆ? ಓಕೆ, ಜಿತೇಶ್ ಶರ್ಮಾ ಒಳ್ಳೆ ಕೀಪರ್, ನಾನು ಇನ್ನೇನು ಕೂಡ ಅಂದೆ. ಆ್ಯಸ್ ಅ ಕೀಪರ್ ನೀವು ಅವ್ರನ್ನ ಇಟ್ಕೋತೀರಾ, ಇಟ್ಕೊಳ್ಳಿ. ಆ್ಯಸ್ ಅ ಬ್ಯಾಟ್ಸ್ಮನ್ ಫೇಲ್ ಆಗ್ತಾ ಇದ್ದಾರೆ ಅಂದಾಗ ಸಾಕು, ಅರ್ಧ ಸೀಸನ್ ಮೇಲೆ ಆಯ್ತು. ಈಗ 8 ಮ್ಯಾಚ್ 9 ಮ್ಯಾಚ್ ಆಡಿದ್ವಿ, ಈಗ ರೆಸ್ಟ್ ಕೊಡಿ. ಯಾಕೆಂದರೆ ಒಂದು ಮ್ಯಾಚ್ ಕೂಡ ಆಡದೇ ಇರೋ ಕಾರಣಕ್ಕಾಗಿ ರೆಸ್ಟ್ ಕೊಟ್ಟು ಬೇರೆಯವ್ರಿಗೆ, ಫಿಲ್ ಸಾಲ್ಟ್ ಏನಾದರೂ ಫಿಟ್ ಇದ್ದಾರೆ ಅಂತಂದರೆ ಅವ್ರ ಜಾಗಕ್ಕೆ ಅವ್ರನ್ನ ಆಡಿಸಿ ಇನ್ನೊಬ್ಬ ಆಟಗಾರನ ತೊಗೊಳ್ಳೋದು ಬೆಟ್ರು ಅಂತ ಅನ್ಕೋತೀನಿ. ಓಕೆ, ನಿಮಗೆ ಜಿತೇಶ್ ಶರ್ಮಾ ಲಾಸ್ಟ್ ಟೈಮ್ ಇದನ್ನು ಕೊಟ್ಟಿದ್ದಾರೆ, ಯಾವಾಗ ಮೂಮೆಂಟಲ್ಲೂ ಕೂಡ ಅವರು ರನ್ನ ಕಲೆ ಹಾಕ್ಬೋದು, ಇಂಪಾರ್ಟೆಂಟ್ ಮ್ಯಾಚ್ನ ಕೈ ಹಿಡಿಬೋದು ಅಂತ ಅನ್ಕೊಂಡ್ರೆ ಓಕೆ, ಒಂದು ಚಾನ್ಸ್ ಅವ್ರಿಗೆ ಕೊಡ್ತೀನಿ ಅಂದರೆ ಕೊಡಿ. ಶೆಫರ್ಡ್ನೇ ಯಾಕೆ ಆಡಿಸ್ತಾ ಇದ್ದೀರಾ ನೀವು? ಏನು ಕಾಂಟ್ರಿಬ್ಯೂಷನ್ ಇದೆ ಅವ್ರದ್ದು? ಒಳ್ಳೆ ಫೀಲ್ಡರಾ? ಇಲ್ಲ. ಒಳ್ಳೆ ಬ್ಯಾಟಿಂಗ್ ಆಡಿ ಮ್ಯಾಚ್ ಗೆಲ್ಲಿಸ್ತಾ ಇದ್ದಾರೆ? ಇಲ್ಲ. ಬಾಲಿಂಗ್ ಮಾಡಿ ನಿನ್ನೆನೇ 2 ವಿಕೆಟ್ ತೊಗೊಂಡಿದ್ದಾರೆ, ಏನು ಅದು ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಅಂತ ಏನೂ ಇಲ್ಲ. ಅದನ್ನೇನಾದರೂ ಮಾಡಿದ್ದಾರೆ? ಈ 9 ಮ್ಯಾಚಲ್ಲಿ ಆತನ ಪರ್ಫಾರ್ಮೆನ್ಸನ್ನು ನೋಡಿದರೆ RCBನ ಸೋಲಿಸಿದಾನೆ ಹೊರತು ಗೆಲ್ಲಿಸಿಲ್ಲ ಆತ. ಹೋಲಿ ಸುಮ್ಮನೆ ಇದ್ದಾನೆ, ಅದು ಇಲ್ಲ, ಸೋಲಿಸಿದಾನೆ. ಆ ಕಾರಣಕ್ಕಾಗಿ ಅವರಿಬ್ಬರನ್ನ ವಾಪಸ್ ಬೇರೆ ಆಟಗಾರನ ತೊಗೊಳ್ಳೋದು. ಒಳ್ಳೆ ಆಟಗಾರರು ಇದ್ದಾರೆ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಆಡೋರು ಇದ್ದಾರೆ, ಹೋಗ್ಲಿ. ದೇಶ ಕ್ರಿಕೆಟ್ನಲ್ಲೂ ಮಿಂಚಿದವರು ಇದ್ದಾರೆ, ಹೋಗ್ಲಿ. ನಮಗೆ ಆ ಶೆಫರ್ಡ್ ಬದಲಾಗಿ ಇಂಡಿಯನ್ ಒಬ್ಬ ಒಳ್ಳೆ ಬೌಲರ್ ಮಂಗೇಶ್ ಯಾದವ್ನ ಆಡಿಸಿದ್ರು ಕೂಡ ನಡೆಯುತ್ತಪ್ಪ. ಆತನ ಬಗ್ಗೆ ನನಗಂತೂ ಜಿತೇಶ್ ಶರ್ಮಾಗೆ ಒಂದು ಕನ್ಸರ್ನ್ ಇದೆ ನನಗೆ. ಲಾಸ್ಟ್ ಟೈಮ್ ತುಂಬ ಚೆನ್ನಾಗಿದ್ರು, ಈ ಸರಿನೂ ತುಂಬ ಒಳ್ಳೆ ವಿಕೆಟ್ ಕೀಪಿಂಗ್ ಮಾಡ್ತಾ ಇದ್ದಾರೆ. ಆ ಕನ್ಸರ್ನ್ ಇದೆ. ರನ್ ತೆಗಿತಾ ಇಲ್ಲ ಅನ್ನೋಂಥ ಬೇಜಾರು ಖಂಡಿತವಾಗ್ಲೂ ಇದೆ. ಮುಂದಿನ ಪಂದ್ಯಗಳಲ್ಲಿ ತೆಗಿಬೋದು. ಬಟ್ ಶೆಫರ್ಡ್ನ ಹತ್ರ ನೀವು ಎಕ್ಸ್ಪೆಕ್ಟೇಷನ್ ಖಂಡಿತವಾಗ್ಲೂ ನನಗೆ ಇಲ್ವೇ ಇಲ್ಲ. ಆತ ಯಾಕೋ ರನ್ ಈ ಸರಿ ಆ ಮೂಡಲ್ಲೇ ಇಲ್ಲ. ಶೆಫರ್ಡ್ ಅಂತಂದ್ರೆ ಇದಾಗ್ತದೆ. ಶೆಫರ್ಡ್ ಬಗ್ಗೆ ಹೇಳಿದ್ರು. ಶೆಫರ್ಡ್ನ ಬದಲಾಗಿ ನಾವು ಡಫಿನ ಇಟ್ಕೊಂಡ್ರೆ ನಮಗೆ ಬೌಲಿಂಗ್ ನಮಗೆ ತುಂಬಾ ಸ್ಟ್ರಾಂಗ್ ಆಗುತ್ತೆ. ತುಂಬಾ ಸ್ಟ್ರಾಂಗ್ ಆಗುತ್ತೆ ಅಂದ್ರೆ ನೆಕ್ಸ್ಟ್ ಆಪೋನೆಂಟ್ ಟೀಮ್ ಅವ್ರು ಯೋಚನೆ ಮಾಡ್ಬೇಕು ನಮಗೆ. ಯಾಕಂದ್ರೆ ಡಾಟ್ ಬಾಲ್ಗಳು ಜಾಸ್ತಿ ಆಗ್ತವೆ, ವಿಕೆಟ್ಗಳು ಬರ್ತವೆ. ನೋಡಿ, ಡಫಿ ಅವರು ಪವರ್ ಪ್ಲೇ ತುಂಬಾ ಚೆನ್ನಾಗಿ ವಿಕೆಟ್ ಎತ್ಕೊಡ್ತಾರೆ. ನಿಮಗೆ ಪವರ್ ಪ್ಲೇನಲ್ಲೇ ಡಫಿ, ಹ್ಯಾಜಲ್ವುಡ್, ಬೋರ್ ಇದ್ಬಿಟ್ರೆ 3 ಜನ ಇದ್ರೆ ಇನ್ ಹೆಂಗೆ? ನಮಗೆ ಬ್ಯಾಟಿಂಗ್ ಅಲ್ಲಿ ಯಾವುದೇ ಕೊರತೆ ಇಲ್ಲ ಸರ್. ಹೇಳ್ದಂಗೆ ಯಾವುದೇ 1% ಕೊರತೆ ಇಲ್ಲ. ನಮಗೆ ಯಾರಾದ್ರೂ ಒಬ್ರು ನಿಂತ್ರು ಸಾಕು, ನಮ್ದು ಟಾಪ್ ಅಲ್ಲಿ ಸ್ಕೋರ್ ಆಗುತ್ತೆ. ನಮಗೆ ಬೌಲಿಂಗ್ ಅಲ್ಲಿ ಅಲ್ಲೂ ಇಲ್ಲೂ ಏರಿಳಿತಾಗ್ತೈತೆ. ನೋಡಿ, ಇದು ಯಾರೋ ನಮ್ಮ ಶೆಫರ್ಡ್ ತುಂಬಾ ಬೌಲಿಂಗ್ ಅಲ್ಲಿ ಪೋಲ್ ಮಾಡ್ತಾ ಇದ್ದಾರೆ. ಮುಂಬೈ ಅಪೋಸಿಟ್ ಆಡುವಾಗಲೂ ಸುಮ್ಮನೆ ರನ್ ಏನೋ ಇತ್ತು, ನಾವು ಕೊಟ್ವಿ. ಅಲ್ಲೂ ರುತರ್ಫೋರ್ಡ್ ಹತ್ರ ಚೆನ್ನಾಗಿ ಓಡಿಸ್ಕೊಂಡ್ರು. ನಿನ್ನೆ ನೋಡಿದ್ರೆ ಓಲ್ಡರ್ಗೂ ಚೆನ್ನಾಗಿ ಹಾಕೊಟ್ರು, ಹೊಡೆದ್ರು. ಸೊ ಅಲ್ಲಿ ನೋಡಿದಾಗ ನಮಗೆ ಶೆಫರ್ಡ್ ನಮಗೆ ಬೇಕಿಲ್ಲ. ನಮಗೆ ಇಂಪ್ಯಾಕ್ಟ್ ಪ್ಲೇಯರ್ ಆಗೂ ಬೇಕಿಲ್ಲ, ನಮಗೆ ಪ್ಲೇಯಿಂಗ್ ಲೆವೆಲ್ಗೂ ಬೇಕಿಲ್ಲ. ಇಲ್ಲ, ನೀನು ಹೇಳಿದ್ ಕರೆಕ್ಟ್. ಇಲ್ಲಿ ಡಫಿನ ತೆಗೆದುಕೊಳ್ಳೋದು ಬೆಟ್ರು. ನಿನ್ನೆ ನಾವು ಅಷ್ಟೆಲ್ಲ ವಿಕೆಟ್ ಹೋದ್ರು ಕೂಡ ಶೆಫರ್ಡ್ ಏನಾದ್ರು ಕೈ ಹಿಡಿದು 180 ತನಕ ಹೋಗಿದ್ರೆ ನಾನು ಹೋಗ್ತಿದ್ದೆ. ಓಕೆ ಫೈ, ಆಸ್ ಅ ಫಿನಿಷರು ಇವ್ನು ಇಟ್ಕೋಬೇಕು ಅಂತ. ಅದನ್ನೂ ಮಾಡಲಿಲ್ಲ. 2 6 ಹೊಡೆದ. ಆಮೇಲೆ ಅವ್ರೇನೋ ಸ್ಲೆಜಿಂಗ್ ಮಾಡಿದ್ರು, ಮತ್ತೊಂದು 6 ಹೊಡೆಯಕ್ಕೆ ಹೋಗಿ ವಿಕೆಟ್ ತಗೊಂಡು ಹೋದ್ರು. ಇಲ್ಲಿ ಏನಾದರೂ ಶೆಫರ್ಡ್ನ ಕೂರಿಸಿ ಡಫಿನ ಆಡಿಸ್ಬಿಟ್ರೆ ನಮ್ಮ ಬಾಲಿಂಗ್ ಇನ್ನೂ ಸಾಲಿಡ್ ಆಗಿ ಕಾಣಿಸುತ್ತೆ. ನೋಡಿ, ಹ್ಯಾಜಲ್ವುಡ್ ಪ್ರತಿದಿನನೂ ನಾವು ವಿಕೆಟ್ಸ್ ತೆಗೆದುಕೊಡು ಅಂತ ಹೇಳೋಕ್ಕಾಗಲ್ಲ. ಹ್ಯಾಜಲ್ವುಡ್ ನಿನ್ನೆ ಫೇಲ್ ಆದರು. ಅದನ್ನೇ ಡಫಿ ಇದ್ದಿದ್ರೆ ಅದನ್ನ ಮ್ಯಾನೇಜ್ ಮಾಡಿ ಇವ್ರು 155 ಕೂಡ ಕಂಟ್ರೋಲ್ ಮಾಡ್ಕೋಬಹುದಾಗಿತ್ತು ಏನೋ ಅಂತ ಅನ್ಸುತ್ತೆ. ಬಟ್ ಇಲ್ಲಿ ನಿನ್ನೆ ಆಟದಲ್ಲಿ ಸೋತಿದ್ದು. ಮತ್ತು ಇನ್ನೊಂದು ಹೇಳ್ತೀನಿ, ಬ್ಯಾಟಿಂಗಲ್ಲೂ ನಾವು ನಿನ್ನೆ ತುಂಬ ಇದನ್ನು ಮಾಡ್ಕೊಂಡ್ವಿ. ಜಕೋಬ್ ಬೆಥೆಲ್ಗೆ ಅವಕಾಶಗಳು ಓಕೆ 3 ಸಿಕ್ಕಿದೆ. ಬಟ್ ಆ ಒಂದು ಅವಕಾಶನ ತೆಗೆದುಕೊಳ್ಬೇಕು. ನೆಕ್ಸ್ಟ್ ಮ್ಯಾಚ್ ಆದರೂ ಆಡಲೇಬೇಕು. ಇಲ್ಲ ಅಂತಂದರೆ ನೀವು ಫಿಲ್ ಸಾಲ್ಟ್ ಜಾಗನ ತೊಗೊಳಕ್ಕಾಗಲ್ಲ. ವಿರಾಟ್ ಕೊಹ್ಲಿ ಒಳ್ಳೆ ಅಗ್ರೆಸಿವ್ ಆಡಿದ್ರು, ಬಟ್ ಅದಾಗಲಿಲ್ಲ. ಇದ್ದಿದ್ರಲ್ಲೇ ನಮ್ಮ ಕನ್ನಡಿಗ ಕೈ ಹಿಡಿದ್ರು 40 ರನ್ಸು. ಉಳಿದವ್ರು ಯಾರು ಕೂಡ ಅಷ್ಟರ ಮಟ್ಟಿಗೆ ಇಂಪ್ರೆಸಿವ್ ಆಗಿ ಮಾಡಲಿಲ್ಲ. ಟೀಮ್ ಡೇವಿಡ್ ಯಾಕೋ ಒಂದು ಸ್ವಲ್ಪ ಡಲ್ ಆಗಿದ್ದಾರೆ ಅಂತ ಅನಿಸುತ್ತೆ. ಕೃಣಾಲ್ ಪಾಂಡೆಯಿಂದನೂ ರನ್ ಬರಲಿಲ್ಲ. 155 ಈಗಿನ ಒಂದು 240 260 270 ಅದನ್ನೇ ತಡ್ಕೊಳಕ್ ಆಗ್ತಾ ಇಲ್ಲ. ಇನ್ನು 145 ಅದೇ ನಮ್ದು ಅದೇ ಈ ರೀಪ್ಲೇಸ್ಮೆಂಟ್ ಆದಾಗ ನಮಗೆ 105 ನಮಗೆ ಡಿಪೆಂಡಬಲ್ ಸ್ಕೋರೇನೆ. ಯಾಕೆಂದ್ರೆ ನಿನ್ನೆ ಪಿಚ್ ಕೂಡ ಹಾಗೆ ಇತ್ತು. ನಿನ್ನೆ ನೋಡಿ, ಗ್ರಾಸ್ ಇತ್ತು ಪಿಚ್ಚಲ್ಲಿ, ರೆಡ್ ಸಾಯಿಲು ಮತ್ತೆ ಒಂದು ಸ್ವಲ್ಪ ಕ್ರ್ಯಾಕ್ ಇತ್ತು. ಆರಂಭದಲ್ಲಿ ಆ ಬಾಲರ್ಗಳು ತುಂಬಾ ಅಗ್ರೆಸಿವ್ ಆಗಿ ಬಾಲಿಂಗ್ ಮಾಡಿದ್ದು, ಬೌನ್ಸಿ ಬಾಲ್ಗಳನ್ನು ಎಸೆದಿದ್ದು ನಮ್ಗೊಂದು ಸ್ವಲ್ಪ ಕಷ್ಟ ಕೊಡಿತ್ತು. ಮತ್ತು ಅವ್ರಿಗೂ ಹಾಗೆ ಕಷ್ಟ ಕೊಟ್ಟಿದ್ದೀವಿ ನಾವು. ಅವ್ರನ್ನೂ ಏನು ಸುಲಭವಾಗಿ 10 ಓವರಲ್ಲಿ 12 ಓವರಲ್ಲಿ ಹೊಡಿಲಿಲ್ಲ. ಆರಂಭದಲ್ಲಿ ಅಷ್ಟು ಚೆನ್ನಾಗಿ ಗಿಲ್ಲು ತುಂಬಾ ಚೆನ್ನಾಗಿ ಆಡಿದ್ರು, ಬೌಂಡ್ರಿ ಹೊಡೆದ್ರು. ಆಮೇಲೆ ಬಟ್ಲರ್ ಒಳ್ಳೆ ಆಟ ಆಡಿದ್ರು ಕೂಡ ಅದನ್ನು 16 ಓವರ್ ತನಕನೂ ತಗೊಂಡು, ಅದು ಸಾಧನೆ ಅಂತ ಹೇಳ್ತಾ ಇಲ್ಲ, ಬಟ್ ಅಲ್ಲಿ ತನಕನೂ ತಗೊಂಡು ಹೋದ್ರು ಅನ್ನೋದು ಒಂದು. ಈ RCB ಅಂತ ಬಂದಾಗ ಬಟ್ಲರು ಗಿಲ್ಲು ಇವರಿಬ್ಬರು ಅಗ್ರೆಸಿವ್ ಆಗ್ತಾರೆ. ಬ್ಯಾಟಿಂಗ್ ಅಲ್ಲಿ ಆಗಿರ್ಬೋದು ಅಥವಾ ಬ್ಯಾಟಿಂಗ್ ಅಲ್ಲಿ ನಾನು ನೋಡ್ದಂಗೆ ತುಂಬಾ ಓದ್ ಸೀಸನ್ ಅಲ್ಲೂ ಅಷ್ಟೇ ನಮ್ಮ ಮೇಲೆ 100 ಹೊಡಿತಾರೆ. ಗಿಲ್ಲು ನಮ್ಮ ಮೇಲೆ ಸೆಲೆಬ್ರೇಷನ್ ಮಾಡ್ತಾರೆ. ನಮ್ಮ ಊರಲ್ಲಿ ಬಂದು, ನಮ್ಮ ಬೆಂಗಳೂರಲ್ಲಿ ಬಂದು ಸೋತೋಗ್ತಾರೆ. ಸೊ ನಾವು ರಿಪೀಟ್ ಸೆಲೆಬ್ರೇಷನ್ ಮಾಡ್ತೀವಿ. ಸೊ ಅಂದಾಗ ನಾನು ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ನಾನು ಆ ಥರ ಅಗ್ರೆಸಿವ್ ಆಗಿ ಬ್ಯಾಟಿಂಗ್ ಆಡಿದ್ದು, ಸ್ಪೀಡ್ ಆಗಿ ಬ್ಯಾಟಿಂಗ್ ಆಡಿದ್ದು ನೋಡಿದ್ದು. ಯಾಕೆ ಅಂತಂದ್ರೆ ಪವರ್ ಪ್ಲೇ ಭಯ ತುಂಬಾ ಇದೆ ಅವ್ರಿಗೆ. ಯಾಕೆ ಅಂತಂದ್ರೆ ಅವರಲ್ಲಿ 3 ಜನ ವಿಕೆಟ್ ಹೋಯ್ತು ಅಂದ್ರೆ ನೆಕ್ಸ್ಟ್ ಬರೋ ಯಾರೂ ಅಷ್ಟೊಂದು ನಿಂತು ಗೆಲ್ಸೋಂಥ ಟೀಮ್ ಯಾವುದು ಇಲ್ಲ ಅಲ್ಲಿ. ಯಾಕೆ
ಅಂದರೆ ಅಲ್ಲಿ ಬಟ್ಲರ್ ಬಿಟ್ಟರೆ ಡಿಪೆಂಡ್ ಆಗಿರೋದು ಸಾಯಿ ಸುದರ್ಶನ್ಗೆ ಇಲ್ಲಾಂದರೆ ಗಿಲ್ಗೆ, ಇವು 3 ಜನ ಬಿಟ್ಟರೆ ಟಾಪ್ 3 ಬ್ಯಾಟರ್ಸ್ ಹೋದ್ರು ಅಂತಂದರೆ ನೆಕ್ಸ್ಟ್ ನಮಗೆ ಈಸಿ ಆಗುತ್ತೆ. ಸೊ ಅವರೇ ಹೈಯೆಸ್ಟ್ ಸ್ಕೋರ್ ಹೊಡೆದು ಬಿಟ್ರೆ ನಮಗೆ ಆಗಲ್ಲ, ಕಟ್ಟಾಕೋಕ್ಕಾಗಲ್ಲ. ಯಾಕೆಂದರೆ ಬೌಲರ್ಗಳಿಗೂ ಒಂದು ಚಾನ್ಸ್ ಕೊಡಬೇಕಲ್ವ. 150 ಹೊಡೆದ್ಬಿಟ್ಟೆ ಕಟ್ಟಾಕಪ್ಪ ನೀನು ಅಂತಂದರೆ ಯಾವ ಬೌಲರ್ಗೂ ಆಗಲ್ಲ. ಈ ಒಂದು T20 ಯುಗದಲ್ಲಿ 260 ಗ್ಯಾರಂಟಿ ಇಲ್ಲ ಸ್ಕೋರು. ಅಂಥದ್ದು ನಾವು 150 ಹೊಡೆದು ನಾವು ಡಿಪೆಂಡ್ ಮಾಡ್ಕೊತೀವಿ ಅಂದರೆ ಅದು ತುಂಬ ಕಷ್ಟದ ಕೆಲಸನೇ. ನಿನ್ನೆ ಸರ್ ನೀವು ಹೇಳೋದಾದ್ರೆ ವೆಂಕಟೇಶ್ ಅಯ್ಯರ್ನ ನಾವು ತರಬೇಕು ಅಂತೇಳಿ ಎಲ್ಲರೂ ಕೂಡ ಮಾತಾಡ್ತಾನೆ ಇದ್ವಿ. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದರು, ಆದರೆ ನಿನ್ನೆ ಏನು ಇಂಪ್ಯಾಕ್ಟ್ ಮಾಡಲಿಲ್ಲ ಅಂತ ಹೇಳಲಾಗ್ತಿದೆ. ಅದ್ರ ಬಗ್ಗೆ ಅಂದರೆ ಒಂದು ಕಡೆ ಓಪ್ ಇಡ್ಬೋದಿತ್ತು, ಇನ್ನೊಂದು ಕಡೆ ಅವರಿಗೆ ಒಂಚೂರು ಇಂಜುರಿ ಆದಾಗ ಅವರು ಫುಲ್ ಡಲ್ಲಾಗಿ ಹೋದ್ರು. ಸೊ ಯಾವುದೇ ಒಬ್ಬ ವ್ಯಕ್ತಿ ಆ ಒಂದು ಸಿಚುವೇಶನಲ್ಲಿ ಬಂದಾಗ ಒಂದು ಸ್ವಲ್ಪ ಹೀರೋ ಆಗೇ ಹೊರ ಹೊಮ್ತಾರೆ. ಯಾವುದೇ ಒಂದು ಟೀಮ್ ನೋಡಿ, ಯಾವುದೇ ಒಂದು ಇಂಪ್ಯಾಕ್ಟ್ ಪ್ಲೇಯರ್ ಬಂದ್ರು, DC ಅಂತ ತಗೊಳ್ಳಿ, SRH ಅಂತ ತಗೊಳ್ಳಿ, ಯಾರೇ ಒಂದು ಇಂಪ್ಯಾಕ್ಟ್ ಪ್ಲೇಯರ್ ಅಂತ ಬಂದ್ರು ಒಂದು 30 ರನ್ ಒಂದು 40 ರನ್ನ ಕಾಂಟ್ರಿಬ್ಯೂಟ್ ಕೊಡ್ತಾರೆ. ವೆಂಕಟೇಶ್ ಅಯ್ಯರ್ನ ನಾವು ಹೋದ ಸೀಸನ್ ಇಷ್ಟಪಟ್ಟು ತಗೊಂಡ್ವಿ, 23 ಕೋಟಿವರೆಗೂ ಹೋದ್ವಿ, ಅಲ್ಲಾಗಲಿಲ್ಲ, ಮತ್ತು ಬಿಟ್ವಿ. ಈ ವರ್ಷ 7 ಕೋಟಿ ಏನೋ ಒಂದು ಮಾಡಿ ಅವ್ರನ್ನ ತಗೋಬೇಕು ಅನ್ನೋ ಒಂದು ಕಾನ್ಫಿಡೆಂಟಲ್ಲಿ ತಗೊಂಡ್ವಿ. ಸೊ ಅಲ್ಲಿ ನಮಗೆ ಒಂದು ಖುಷಿ ಕೊಡ್ತಾ ಇಲ್ಲ, ಖುಷಿ ಕೊಡ್ತಾ ಟೀಮ್ಗಾಗಲಿ ಅಥವಾ ನಮ್ಮ ಪ್ಲೇಯರ್ಸ್ಗಳು, ನಮ್ಮ ಅಭಿಮಾನಿಗಳಿಗಾಗಲಿ ಯಾರು ಖುಷಿ ಕೊಡ್ತಾ ಇಲ್ಲ. ಆ ವ್ಯಕ್ತಿ ನಾವು ಓಫ್ ಇಟ್ಟಷ್ಟು ಓಪ್ಲೆಸ್ ಆಗಿ ಆಟ ಆಡ್ತಿದ್ದಾರೆ, ಅದು ಒಂದು ಕಡೆ ಬೇಜಾರಾಗ್ತಾ ಇದೆ. ಸೊ ಅವ್ರ ಬದಲಿ ಅವಲೇ ತುಂಬ ಚೆನ್ನಾಗಿ ಹೇಳಿದ್ರು, ಮಂಗೇಶ್ ಯಾದವ್ ಅಂತ ಒಬ್ಬ ದೇಶಿ ಕ್ರಿಕೆಟಿಗನ್ನ ನಾವು ಹೇಳ್ಕೊಂಡ್ರೆ ರೀಪ್ಲೇಸ್ಮೆಂಟ್ ಆಗಿ ಎಡಗೈ ವೇಗಿ ಆಗ್ತಾರೆ, ತುಂಬ ಚೆನ್ನಾಗಿ ಬ್ಯಾಲೆನ್ಸ್ಡ್ ಆಗುತ್ತೆ. ನಮಗೆ ಆದಷ್ಟು ದೇಶಿ ಕ್ರಿಕೆಟರ್ಸ್ ಏನಾದರೂ ಇಂಡಿಯನ್ RCB ಟೀಮಲ್ಲಿ ಬಂತಂತಂದರೆ ಸೊ ಗೆದ್ದಿರೋದು ಪರ್ಸೆಂಟೇಜ್ ಜಾಸ್ತಿ ಇದೆ. ನಾವು ಅಂಥದ್ರಲ್ಲಿ ವೆಂಕಟೇಶ್ ಅಯ್ಯರ್ ಬದಲಿ ಮಂಗೇಶ್ ಯಾದವ್ ಬಂದರೆ ಬೌಲಿಂಗ್ ಸ್ಟ್ರಾಂಗ್ ಆಗುತ್ತೆ. ನಮ್ಮ ಬ್ಯಾಟಿಂಗಲ್ಲಿ ಯಾವುದೂ ಕೊರತೆ ಇಲ್ಲ. ವಿಕೆಟ್ ಹೋದಾಗ ಮಾತ್ರ ಅಲ್ಲಿ ಇಲ್ಲಿ ಗೊಂದಲ ಆಗ್ತವೆ. ನೋಡಿ, ನಾವು 2 ವಿಕೆಟ್ಗೆ ವಿನ್ ಮಾಡ್ಕೊಂಡಿದ್ದೀವಿ, 3 ವಿಕೆಟ್ವರೆಗೂ ವಿನ್ ಮಾಡ್ಕೊಂಡಿದ್ದೀವಿ, 1 ವಿಕೆಟ್ ಕಳ್ಕೊಂಡು ನಾವು ವಿನ್ ಮಾಡಿರೋದು ತುಂಬ ಇದೆ. ಸೊ ಅಂಥದ್ರಲ್ಲಿ ವೆಂಕಟೇಶ್ ಅಯ್ಯರು ನೆಕ್ಸ್ಟ್ ಬರುವ ಚಾನ್ಸ್, ಮುಂದಿನ ದಿನಗಳಲ್ಲಿ ಚಾನ್ಸ್ ಸಿಕ್ಕರೆ ಸೊ ಬೆಸ್ಟ್ ಕೊಟ್ಟರೆ ಅವ್ರಿಗೆ ಒಂದು ಸ್ವಲ್ಪ ಉಳ್ಕೊಳ್ಳೋಕೆ ಚಾನ್ಸ್ ಆಗುತ್ತೆ. ಇಲ್ಲಾಂದರೆ ಅದೇ ಇಂಪ್ಯಾಕ್ಟ್ ಆಗಿ ಅಲ್ಲೇ ಹೊರಗೆ ಇರ್ತಾರೆ. ಹಾಗೆ ಪಾಟೀಲ್ ಸರ್, ನಿನ್ನೆ ಬೌಲಿಂಗ್ ವಿಷಯದಲ್ಲಿ ಒಂದಿಷ್ಟು ಕೆಲವೊಂದು ಕನ್ಫ್ಯೂಷನ್ಸ್ ಆಯಿತು. ಸುಯೇಶ್ ಅಷ್ಟು ಕಾಸ್ಟ್ಲಿ ಆಗ್ತಾ ಇದ್ರು ಕೂಡ ಅವರನ್ನೇ ಮತ್ತೆ ಬಿಟ್ಟರು, ಮತ್ತೆ ಶೆಫರ್ಡ್ ಕೂಡ ಚೆನ್ನಾಗಿ ಬೌಲಿಂಗ್ ಮಾಡ್ತಾ ಇಲ್ಲ, ಅವ್ರನ್ನೇ ಬಿಟ್ಟರು. ಈ ಕಡೆ ಕೃಣಾಲ್ ಪಾಂಡ್ಯ ಬೌಲಿಂಗೇ ಮಾಡಿಸ್ಲಿಲ್ಲ. ಇದ್ರ ಬಗ್ಗೆ ಹೇಳೋದಾದ್ರೆ ನಿಜ ಶಾಕಿಂಗ್ ಖಂಡಿತವಾಗ್ಲೂ ಇದೆ. ಬಟ್ ಆ ಪಿಚ್ಗೆ ಅನುಗುಣವಾಗಿ ಕ್ಯಾಪ್ಟನ್ ನಿರ್ಧಾರ ತಗೊಂಡ್ರು. ಏನು ಅಂತಂದ್ರೆ ಅದು ಬೌನ್ಸಿ ಪಿಚ್ ಇತ್ತು, ಲೆಫ್ಟ್ ಹ್ಯಾಂಡ್ ಬೌಲರ್ಗಳಿಗೆ ಅಷ್ಟರ ಮಟ್ಟಿಗೆ ಅದು ಸಾಥ್ ಕೊಡಲ್ಲ ನಿನ್ನೆ ಅಂತ ಆಫ್ ಸ್ಪಿನ್ ಬೌಲಿಂಗಿಗೆ. ಆ ಕಾರಣಕ್ಕಾಗಿ ಏನು ಮಾಡಿಬಿಟ್ರು ಅಂತಂದ್ರೆ, ಮತ್ತೆ ಇನ್ನೊಂದೇನು ಅಂದ್ರೆ ನಾವು ಡಿಪೆಂಡ್ ಮಾಡ್ಕೊಳ್ಬೇಕಾಗಿದ್ದೆ 155. ಏನ್ ಮಾಡಿದ್ರು, ಪವರ್ ಪ್ಲೇನಲ್ಲಿ ಮೇನ್ ಬೌಲರ್ಸ್ ಅಂದ್ರೆ ಭುವಿ ಮತ್ತೆ ಹ್ಯಾಸಲ್ವುಡ್ಗೆ ಬೌಲಿಂಗ್ ನ ಕೊಟ್ರು. ಅದಾದ ನಂತರ ಸುಯೇಶ್ ಮತ್ತೆ ಶೆಫರ್ಡ್. ಯಾಕೆ ಅಂತಂದ್ರೆ ಅಲ್ಲಿ ವೇಗದ ಬೌಲಿಂಗ್ಗೆ ಅದು ಮಾತ್ರ ಸಾಥ್ ಕೊಡ್ತಾ ಇತ್ತು. ಯಾಕಂದ್ರೆ ಸ್ಪಿನ್ ನ ಈಸಿಯಾಗಿ ಅಟ್ಯಾಕ್ ಮಾಡ್ತಾ ಇದ್ರು, ಗುಡ್ ಲೆಂತ್ ಅಲ್ಲಿ ಬಾಲೇ ಬೀಳ್ತಾ ಇರಲಿಲ್ಲ. ಆ ಕಾರಣಕ್ಕಾಗಿ ಕೃಣಾಲ್ ನ ಆಡಿಸ್ಲಿಲ್ಲ ಅಂತ ಅನ್ಸುತ್ತೆ. ಬಟ್ ಆಡಿಸ್ಬೇಕಾಗಿತ್ತು. ಕೃಣಾಲು ಸ್ಪಿನ್ನು ಅಲ್ಲ, ಏನೂ ಅಲ್ಲ, ಅವನಿಗೆ ಸಿಕ್ತು ಅಂತಂದ್ರೆ ಯಾವ ಬಾಲ್ ಯಾಂತ ಪಿಚ್ನಾದ್ರೂ ಟರ್ನ್ ಮಾಡುವಂತ ಇದಿದೆ. ಶೆಫರ್ಡ್ ಬದಲಾಗಿ ಕೃಣಾಲ್ನ ಆಡಿಸಿದ್ರೆ ಎಲ್ಲೋ ಒಂದ್ ಕಡೆಗೆ ಪ್ಲಸ್ ಆಗ್ತಿತ್ತೇನೋ ಅಂತ ಅನ್ಸುತ್ತೆ. ಶೆಫರ್ಡ್ಗೂ 2 ವಿಕೆಟ್ ಬಿದ್ದಿದೆ. ಬಟ್ ಏನೋ ನನಗೆ ಶೆಫರ್ಡ್ ಯಾಕೋ ಅದು ಇಷ್ಟನೇ ಆಗ್ತಾ ಇಲ್ಲ ಆ ಟೀಮಲ್ಲಿ. ನಾವು ಇಲ್ಲಿ ಕುತ್ಕೊಂಡು ಮಾತಾಡ್ತಿರ್ತೀವಿ, ನಮ್ಗೆ ಅನ್ಸುತ್ತಪ್ಪ ಅವರು ಏನು ನಮ್ಮ RCB ಪ್ಲೇಯಿಂಗ್ 11 ವಿಕೆಟ್ ಬ್ಯಾಟಿಂಗ್ ಲೈನಪ್ ಅಲ್ಲಿ ನೋಡೋದಾದ್ರೆ ಸ್ವಲ್ಪ ಎಡುತ್ತಾ ಇದಾರೆ ನಮ್ಮ ಪಟ್ಟಿದಾರ್ ಅವರು. ಹೌದು, ಪಟ್ಟಿದ ಈಗ ಯಾಕೆ ಅಂತಂದ್ರೆ ಟೀಮ್ ಡೇವಿಡ್ ನ ಎಲ್ಲಿ ಕಳಿಸ್ಬೇಕು ಅಲ್ಲಿ ಕಳಿಸ್ಬೇಕು. ಕುರ್ನಾಲ್ಗೆ ಒಂದು ಚಾನ್ಸ್ ಅಂತ ಬಂದಾಗ, ಮೇಲ್ ಬಂದಾಗ ಕುರ್ನಾಲು ಹೊಡಿ ಆಟಕ್ಕೆ ಹೋಗ್ತಾರೆ. ಅವಾಗ ಇಲ್ಲಿ ವಿಕೆಟ್ ನೋಡ್ತಾರೆ, ಕಂಟ್ರೋಲ್ ಆಗುತ್ತೆ. ಅವಾಗ ಶೆಫರ್ಡ್ ಆಗಿರ್ಬೋದು, ಟೀಮ್ ಡೇವಿಡ್ ಆಗಿರ್ಬೋದು, ನಾನು ಹಿಂಗೆ ಆಡ್ಬೇಕಪ್ಪ ಅನ್ನೋ ಒಂದು ಥಾಟ್ ಬರುತ್ತೆ. ಸೊ ಅವ್ರೇನ್ ಮಾಡ್ತಾರೆ, ರನ್ ಓವರ್ ಇದೆ, ವಿಕೆಟ್ ಹೋಗ್ಬಿಡ್ತಪ್ಪ ಮೇಲೆ ಅಂತ ಹೇಳ್ಬಿಟ್ಟು ಅವ್ರೇನ್ ಮಾಡ್ತಾರೆ, ಹೊಡಿಲಿ ಅಂತ ಹೇಳ್ಬಿಟ್ಟು ಟೀಮ್ ಡೇವಿಡ್ ನ ಪುಷ್ ಮಾಡಿದಾಗ ಅವ್ರಿಗೂ ಪ್ರೆಜರ್ ಆಗುತ್ತೆ. ಅವರು ಹೊಡೆಯಕ್ಕೆ ಹೋಗಿ ವಿಕೆಟ್ ಒಪ್ಸಿರೋದು ತುಂಬಾ ಎಕ್ಸಾಂಪಲ್ಸ್ ನಾವು ನೋಡ್ತಾ ಇದೀವಿ. ಹಾಗೆ ಸರ್, ನಿನ್ನೆ ನಾವು ಮ್ಯಾಚ್ ನೋಡಿದಾಗ ನಮ್ಗೇನು ವ್ಯತ್ಯಾಸ ಅಲ್ಲಿ ಆಗಿದ್ದು ಅಂತಂದ್ರೆ, ಒಂದು ಬಾಲ್ ಬಿಡ್ತಾರೆ, ಬಟ್ಲರ್ ಅವರು ಕ್ಯಾಚ್ ಅನ್ನ ಬಿಡ್ತಾರೆ, ಜಿತೇಶ್ ಶರ್ಮಾ ಅವರು ಸ್ಟಾರ್ಟಿಂಗ್ ಅಲ್ಲೇ ಬಿಟ್ಬಿಡ್ತಾರೆ. ಅಲ್ಲಿ ಒಂದು ಕಂಟ್ರೋಲ್ ಮಾಡ್ಬಿಟ್ಟಿದ್ರೆ ಒಂದು 40-39 ರನ್ ಉಳಿತಿತ್ತೇನೋ ಅಂತ ಅನ್ಸ್ಲಿಲ್ವಾ ನಿಮ್ಗೆ? ಆ ಲಕ್ ಅದನ್ನ ತಗೊಳ್ಬೇಕಾಗಿತ್ತು. ಬಟ್ಲರ್ ಎಂತ ಆಟಗಾರ ಅಂದ್ರೆ ಮ್ಯಾಚ್ ನ ಟರ್ನ್ ಮಾಡುವಂತ ಆಟಗಾರ ಆತ. ಅದು ಕೂಡ ಭುವಿ ಅಂತ ಒಂದು ಚಮತ್ಕಾರಿ ಬಾಲ್ ನಲ್ಲಿ ವಿಕೆಟ್ ತೆಗೆದ್ರು. ಬಟ್ ಆ ಒಂದು ಕ್ಯಾಚ್ ಏನಾದ್ರೂ ಹಿಡಿದಿದ್ರೆ ನಮ್ ಮ್ಯಾಚ್ ಟರ್ನ್ ಆಗ್ತಿತ್ತೇನೋ ಅಂತ ಅನ್ಸುತ್ತೆ. ಅವಾಗಲೇ ಮಂಜು ಹೇಳ್ದ, ಸಾಯಿ ಸುದರ್ಶನ್, ಶುಭ್ಮನ್ ಗಿಲ್, ಬಟ್ಲರ್ ಬಿಟ್ರೆ ಅಂತ ಇಂಪ್ರೆಸಿವ್ ಬ್ಯಾಟಿಂಗ್ ಆಡಿ ಮ್ಯಾಚ್ ಗೆಲ್ಲಿಸುವಂತ ಆಟಗಾರ
ಯಾರಿಲ್ಲ ಅದರಲ್ಲಿ. ನೋಡಿ ನೀವು ವಾಷಿಂಗ್ಟನ್ ಸುಂದರ್ ಈ ವರ್ಷ ಫಾರ್ಮ್ ಇಲ್ಲ, ಶಾರುಖ್ ಖಾನ್ ಅಂತೂ ಡಬ್ಬ ಥರ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ, ತಿವಾಟೆಗಂತೂ ಅವಕಾಶಗಳೇ ಸಿಕ್ಕಿಲ್ಲ, ಹೋಲ್ಡರ್ ಆಸ್ ಎ ಬಾಲರ್ ಬ್ಯಾಟಿಂಗ್ ಅಷ್ಟರ ಮಟ್ಟಿಗಿಲ್ಲ, ರಶೀದ್ ಖಾನ್ ಇನ್ನು ಯಾರು ಇರಲೇ ಇಲ್ಲ. ಅಲ್ಲಿ ಏನಾದರೂ ನಾವು ಬೇಗ ವಿಕೆಟ್ ತೊಗೊಂಡಿದ್ರೆ ಖಂಡಿತವಾಗ್ಲೂ ಅದೊಂದು ಲಕ್ ಏನಾದರೂ ಟ್ರೈ ಮಾಡ್ಬೋದಾಗಿತ್ತು. ಬಟ್ ನಿನ್ನೆ ಏನು ಅಷ್ಟರ ಮಟ್ಟಿಗೆ ಇಂಪ್ರೆಸಿವ್ ಆಗಿ RCB ಫೀಲ್ಡಿಂಗ್ ನನಗೆ ಕಾಣಿಸ್ಲೇ ಇಲ್ಲ. ಎಲ್ಲೋ ಡಲ್ ಹೊಡೆದಿದ್ರು, ಓಕೆ ನಾವು ಸೋತೇ ಬಿಡ್ತೀವಿ, 155 ಆಗಿದೆ, ಹೋಲ್ ಬಿಡು ಸೋತ್ ಬಿಡ್ತೀವಿ ಅನ್ನೋ ಥರನೇ ಇತ್ತು. ಮತ್ತು ಒಂದೇನು ಅಂತಂದ್ರೆ ಶುಭ್ಮನ್ ಗಿಲ್ ಆ ಆರಂಭ ಇತ್ತಲ್ಲ ಅದು ತುಂಬಾ ಚೆನ್ನಾಗಿತ್ತು. ಅದೇ ಕಾರಣಕ್ಕಾಗಿ ಮತ್ತು ಬಟ್ಲರ್ ಅದನ್ನ ಯೂಸ್ ಮಾಡಿಕೊಂಡ್ರು. ಸೋತ್ವಿ ಅಷ್ಟೇ, ಮುಗಿದೋಯ್ತು, ನೆಕ್ಸ್ಟ್ ಮ್ಯಾಚ್ ಗೆಲ್ತೀವಿ. ಓಕೆ, ಇಷ್ಟೊತ್ತು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇಷ್ಟೆಲ್ಲ ಚರ್ಚೆ ಮಾಡಿದ್ದಕ್ಕೆ ತಮ್ಮಿಬ್ಬರಿಗೂ ಧನ್ಯವಾದಗಳು. ನೋಡೋಲ್ಲ ವೀಕ್ಷಕರೇ, ನಿನ್ನೆ GT ವರ್ಸಸ್ RCB ಮ್ಯಾಚ್ ಅಲ್ಲಿ ಯಾವೆಲ್ಲ ಮಿಸ್ಟೇಕ್ಸ್ ಆಯಿತು, ಆ ಒಂದು ಕ್ಯಾಚ್ ಬಗ್ಗೆ ಇಷ್ಟೆಲ್ಲ ಚರ್ಚೆ ಆಗೋಕೆ ಕಾರಣ ಏನು ಎಲ್ಲವನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತನಾಡಿದ್ವಿ. ಹಾಗೆ ಇವತ್ತು DC ವರ್ಸಸ್ RR ಮ್ಯಾಚ್ ಕೂಡ ಇದೆ, ಅದು ಕೂಡ ಒಳ್ಳೆ ಮ್ಯಾಚ್, ಟಕ್ಕರ್ ಮ್ಯಾಚ್ ಆಗುತ್ತೆ ಅಂತ ಹೇಳಿ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.